व्याख्यामुद्ररसिजैः पुस्तकं शङ्खचक्रे भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन्माविर्भूयादनगमहिमा मानसे वागधीशः नमस्ते प्राणेश प्रणतविभवाय मणिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 65ನೆಯ ಪ್ರವಚನ. ಮತ್ತೊಮ್ಮೆ ಧರ್ಮರಾಜ ಭೀಷ್ಮನಲ್ಲಿ ಚತುರಾಶ್ರಮದ ಬಗ್ಗೆ ವಿಶೇಷವಾದಂತಹ ಚಿಂತನೆಯನ್ನು ಕೊಡಬೇಕು ಅಂತ ಕೇಳುತ್ತಾರೆ. ಭೀಷ್ಮರು ಹೇಳುತ್ತಾರೆ, ನಿನಗೆ ಗೊತ್ತಿದೆ, ನನಗೇನು ಗೊತ್ತಿದೆ ಅಂತ ತಿಳ್ಕೊಂಡಿದ್ದಿ. ಆದರೆ ನೀನೀಗ ಮತ್ತೆ ಇದರ ವಿಶೇಷ ಅಂಶಗಳ ಬಗ್ಗೆ, ಅಂದರೆ ನನ್ನ ನೆಲೆಯಲ್ಲಿ ನೀನು ಆಯಾ ಆಶ್ರಮಗಳಲ್ಲಿರತಕ್ಕಂತಹ ಲಕ್ಷಣಗಳನ್ನು, ಅದರ ಫಲವಿಶೇಷಗಳನ್ನು, ಅದು ಹೇಗಿದೆ ಅನ್ನುವ ನೆಲೆ ನೀನು ಕೇಳ್ತಾ ಇದ್ದಿ ಅಂತ. ಎತ್ತು ಲಿಂಗಾಂತರಗತಂ ಪೃಚ್ಛಸೆ ಮಾಂ ಯುಧಿಷ್ಠಿರ. ಅದರೊಳಗಿನ ಸ್ವಾರಸ್ಯ ವಿಶೇಷದೊಂದಿಗೆ ಫಲದ ಬಗ್ಗೆ ನೀನು ಕೇಳ್ತಾ ಇದ್ದೆ ಅಂತ ನನಗೆ ಅರ್ಥ ಆಗುತ್ತೆ. ಅದರ ಬಗ್ಗೆ ಭೀಷ್ಮರು ಬಹಳಷ್ಟು ಸುಂದರವಾದ ವಿಷಯ ತಿಳಿಸ್ತಾರೆ. ವಾಸ್ತವವಾಗಿ ಎಲ್ಲ ಆಶ್ರಮಗಳಲ್ಲಿರತಕ್ಕಂತಹ ನಡೆಸಿಕೊಟ್ಟದರ ಫಲವನ್ನು ಧರ್ಮರಾಜನಲ್ಲಿ ಅನುಭವಕ್ಕೆ ಇದೆ, ಬಂದು ಸೇರಲಿದೆ ಅನ್ನುವ ತಾತ್ಪರ್ಯವನ್ನು ಭೀಷ್ಮರು ಹೇಳುತ್ತಾರೆ. ಸರ್ವಾಣೀತಾನಿ ಕೌಂತೆಯ ವಿದ್ಯಂತೆ ಭರತರ್ಷಭ ಸಾಧ್ವಾಚಾರ ಪ್ರವೃತ್ತಾನಾಂ ಚತುರಾಶ್ರಮ್ಯ ಕರ್ಮಣ. ಒಳ್ಳೆಯ ನೆಲೆಯಲ್ಲಿ ತಮ್ಮ ಧರ್ಮವನ್ನು ನಡೆಸುವವರು ಸಾಧ್ವಾಚಾರ ಪ್ರವೃತ್ತರು, ಒಳ್ಳೆಯ ಧರ್ಮಗಳನ್ನು ಒಳ್ಳೆಯ ನೆಲೆಯಲ್ಲಿ ನಡೆಸಿಕೊಡುವವರು. ಅವರು ಯಾವುದೇ ಆಶ್ರಮದಲ್ಲಿ ಬ್ರಹ್ಮಚರ್ಯ, ಗಾರಸ್ಥ್ಯ, ವನಪ್ರಸ್ಥ, ಸನ್ಯಾಸ ಅದಕ್ಕೆ ತಕ್ಕುದಾದ ಕರ್ಮಗಳನ್ನು ನಡೆಸಿಕೊಡ್ತಾ ಇದ್ರೆ ಏನೆಲ್ಲ ವಿಶೇಷವಾದಂತಹ ಲಾಭಾಂಶಗಳವರಲ್ಲಿವೆ, ಅವೆಲ್ಲ ನಿನ್ನಲ್ಲಿಯೂ ಒಳ್ಳೆಯ ರೀತಿಯಿಂದ ನೆಲೆಗೊಂಡಿವೆ, ನೀನು ಹಾಗೆ ನಡೆಸಿಕೊಟ್ಟಿದ್ದೀಯಾ ಅಂತ ಧರ್ಮರಾಜನಿಗೆ ಭೀಷ್ಮರು ಹೇಳುತ್ತಾರೆ. ಅದು ಹೇಗೆ, ಏನು ಅದರ ಲಕ್ಷಣಗಳು ಹೇಗಿರ್ತಾವೆ, ಏನು ಮಾಡಿದಾಗ ಏನು ಆಶ್ರಮವನ್ನು ಪಾಲಿಸಿದಂತೆ ಅದು ಹೇಗೆ ಧರ್ಮರಾಜನಲ್ಲಿ ಸಂಗತವಾಗಿದೆ ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನು ವಿಶೇಷವಾಗಿ ಭೀಷ್ಮರು ಧರ್ಮರಾಜನಿಗೆ ತಿಳಿಸಿಕೊಡುತ್ತಾರೆ. ಇದರಿಂದ ಆಶ್ರಮದಲ್ಲಿ ಇರತಕ್ಕಂತಹ ವಿಶೇಷ ಧರ್ಮಗಳು, ಸೊಗಸುಗಳು, ಅದು ನಮ್ಮನ್ನು ಯಾವ ರೀತಿಯಲ್ಲಿ ಮುತ್ತಿಗೆ ಹಾಕಿಕೊಳ್ಳಬಹುದು, ನಾವು ಅದನ್ನು ಹೇಗೆ ಪಡೆಯಬಹುದು ಎನ್ನುವ ಅರ್ಥವನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ಇದರಿಂದ ನೋಡಬೇಕಾದ ವಿಷಯಗಳು ಅಂದರೆ ಆಯಾ ಆಶ್ರಮಗಳಲ್ಲಿರಬಹುದಾದಂತಹ ವಿಶೇಷ ಅಂಶಗಳು ಎಷ್ಟರ ಮಟ್ಟಿಗೆ ಅದು ನಮ್ಮಲ್ಲಿ ನಡೆಸಬಹುದಾಗಿದೆ. ಎಲ್ಲ ಆಶ್ರಮಗಳೆಲ್ಲ ಹೇಗೆ ಕೆಲವೊಮ್ಮೆ ಸಾಮಾನ್ಯವಾಗಿರುತ್ತವೆ ಅನ್ನುವುದನ್ನೆಲ್ಲ ಇಲ್ಲಿ ಪರೀಕ್ಷಿಸಲಿಕ್ಕೆ ಆಗುತ್ತೆ. ಹೀಗಾಗಿ ಧರ್ಮರಾಜನು ಕೇಳಿಕೊಂಡ್ರು ನಾವು ಅದನ್ನು ನಮ್ಮಲ್ಲಿ ಆದಷ್ಟು ಮೌಲ್ಯಯುತವನ್ನಾಗಿಸಲಿಕ್ಕೆ ಸಾಧ್ಯ ಇದೆ ಅಂತ. ಅಕಾಮದ್ವೇಷ ಸಂಯುಕ್ತ ದಂಡನೀತ್ಯ ಯುಧಿಷ್ಠಿರ ಸಮದರ್ಶಿ ಚ ಭೂತೇಶು. ನೀನು ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಿ. ಅಂದರೆ
ಅವರನ್ನು ಹೇಗೆ ನೋಡಿಕೊಳ್ಳಬೇಕು ಹಾಗೆ. ಇದು ಸಮದರ್ಶನ. ಸಮತ್ವಂ ಯೋಗ ಇಚ್ಯತೆ ಅಂತ ಕೃಷ್ಣ ಹೇಳಿದ್ದ. ಸಮೋಹಂ ಸರ್ವಭೂತೇಷು ಅಂತಾನೆ ಕೃಷ್ಣ. ನಾನು ಎಲ್ಲರಲ್ಲಿಯೂ ಇದ್ದೇನೆ, ಅವರ ಯೋಗ್ಯತೆಯಂತೆ ಅವರ ಕರ್ಮಕ್ಕನುಗುಣವಾಗಿ ನಾನು ಇದ್ದೇನೆ. ನೀನು ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವವ ನೀನಿದ್ದಿ ಅಂತ ಭೀಷ್ಮನ ಹೇಳುತ್ತಾನೆ. ಸಮದರ್ಶೀಚ ಭೂತೇಶು. ಈ ಸಮತ್ವ ಎನ್ನುವುದು ಹೇಗೆ ಕೇಳಿದರೆ, ಯಾರನ್ನಾದರೂ ಪರಿಗಿಸುವಾಗ, ಅವರಿಗೆ ಸಹಾಯಕ್ಕೆ ತೆರಳುವಾಗ, ಅವರ ಬಗ್ಗೆ ಗಮನಿಸುವಾಗ ನನಗಾಗುವವನೋ ಅಲ್ಲವೋ, ನನ್ನ ಉಪಕಾರಕ್ಕೆ ಬರ್ತಾನೋ ಇಲ್ಲವೋ, ನನ್ನನ್ನು ಪೀಡಿಸ್ತಾನೋ ಕಾಡಿಸ್ತಾನೋ, ನನ್ನ ಶತ್ರುವೋ ಹೇಗೆ, ಹೀಗೆ ಪ್ರತಿಯೊಬ್ಬನನ್ನು ರಾಗದ್ವೇಷಗಳಲ್ಲಿ ನೋಡುವುದು. ನಮ್ಮ ಎರಡು ಕಣ್ಣುಗಳಿಗೆ ಎರಡು ಕಲರ್ ಇದೆ, ಒಂದು ಕೆಂಪು ಒಂದು ಕಪ್ಪು. ಮತ್ತೆ ಬಿಳಿ ಕಣ್ಣುಂಟು ಕೇಳಬೇಡಿ, ಅದು ಕಣ್ಣು ಮುಚ್ಚಿದಾಗ ಸಾಕ್ಷಿಭೂತವಾಗಿ ಮಾನಸಿಕವಾಗಿ ಆತ್ಮೀಯವಾಗಿ ನೋಡಿದಾಗ ಬಿಳಿ ಕಣ್ಣು. ಯಾರು ಯಾವುದನ್ನು ಬಿಳಿಯಾಗಿ ನೋಡುವುದಿಲ್ಲ, ಒಂದೋ ಕೆಂಪಾಗಿ ಒಂದೋ ಕಪ್ಪಾಗಿ, ರಾಜಸವಾಗಿ ತಾಮಸವಾಗಿ, ಬಯಕೆಗಳಿಗಾಗಿ, ಬೇಕುಗಳಿಗಾಗಿ, ಬೇಡಗಳಿಗಾಗಿ, ದ್ವೇಷಕ್ಕಾಗಿ. ಇದು ಎರಡೇ ಮನುಷ್ಯನನ್ನು ಭಯಂಕರ ಪೀಡಿಸುವಂಥದ್ದು. ಕಾಮೇಶಃ ಕ್ರೋಧೇಶಃ ಅಂತ ಕೃಷ್ಣ ಹೇಳಿ ಅದನ್ನ ಹೇಳ್ತಾನೆ. ಅಕಾಮದ್ವೇಷ ಸಂಯುಕ್ತ. ನೀನು ಯಾರಲ್ಲಿಯೂ ಸಹ ಒಂದೆಡೆ ಪ್ರೀತಿಸುತ್ತಾ ಇನ್ನೊಂದೆಡೆ ದ್ವೇಷಿಸುತ್ತಾ ಯಾವುದನ್ನು ನಡೆಸಿಕೊಡುತ್ತಾ ಇಲ್ಲ. ನಿನ್ನ ರಾಜಧರ್ಮ ದಂಡನೀತಿ ಸಮಾನವಾಗಿ ಹಂಚಲ್ಪಟ್ಟಿದೆ. ಆದ್ರಿಂದ ಭೈಕ್ಷ್ಯ ಚರ್ಮ ಪದಂ ಭವೇತ್. ಇದು ಬಹಳ ದೊಡ್ಡದು. ಇದು ಭಿಕ್ಷಾಶ್ರಮಿಗಳ ಫಲವನ್ನಿನ ಕೊಡುತ್ತದೆ. ಯಾರು ಭಿಕ್ಷಾಶ್ರಮಿಗಳು ಅಂದ್ರೆ, ಒಂದು ದೃಷ್ಟಿಯಿಂದ ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಬೇಡಲಿಕ್ಕೆ ಬರ್ತದೆ. ಅವರಿಗೆ ಇನ್ನೂ ಸಹ ರಾಗದ್ವೇಷಗಳು ಗೊತ್ತಿಲ್ಲ, ಪ್ರವೇಶ ಮಾಡಲಿಲ್ಲ, ಆ ರೀತಿಯಾದ ಕಲಿಕೆ ಅವರದ್ದು. ಅದರಿಂದ ಅವರಿಗೆಲ್ಲ ಒಂದೇ ಲೆಕ್ಕ. ಅವರಿಗೆ ಪಾಠ ಆದದ್ದು ಭಗವಂತ ಎಲ್ಲೆಡೆ ಒಂದೇ ನಮನೆ ಇದ್ದಾನೆಂದು ಚಿಂತನೆ. ಹೀಗಾಗಿ ಭಿಕ್ಷಾಶ್ರಮಿಗಳು ಅಂದಾಗ ಒಂದು ದೃಷ್ಟಿಯಿಂದ ಬ್ರಹ್ಮಚಾರಿಗಳ ಫಲ ಅಂತ ಅರ್ಥ ಆಗ್ತದೆ. ಮತ್ತೆ ಭಿಕ್ಷೆ ಕೇಳಲಿಕ್ಕೆ ಅವಕಾಶ ಇರುವಂತದ್ದು ಸನ್ಯಾಸಿಗಳಿಗೆ, ಎಲ್ಲವನ್ನು ತೊರೆದವರಿಗೆ. ಅವರು ಹೀಗೆ ಕಾಮಕ್ರೋಧಗಳಿಗೆ ಬಲಿಯಾಗುವಂತಿಲ್ಲ. ಅವರು ಕಾಮಕ್ರೋಧಗಳನ್ನು ಓವರ್ಕಮ್ ಮಾಡಿ ಬಂದವರು, ದಾಟಿ ಬಂದವರು. ಇವರಿಗೆ ಸಮದರ್ಶನದ ಯೋಗ್ಯತೆ ಇದೆ, ಯಾಕೆಂದ್ರೆ ಅಧ್ಯಯನ ಆಗಿದೆ, ಅನುಭವ ಆಗಿದೆ. ಹೀಗಾಗಿ ಎರಡು ಅಂಶದಲ್ಲಿಯೂ ವಿಶೇಷವಾಗಿ ನೋಡಿಕೊಳ್ಳುವಂಥದ್ದು ಸಮದರ್ಶನ. ಇದು ನಿನ್ನಲ್ಲಿ ಉಂಟು ಅಂತ ಧರ್ಮರಾಜನಿಗೆ ಭೀಷ್ಮರು ಹೇಳುತ್ತಾ, ನಿನಗೆ ಅಂತಹ ಫಲ ಸಿಗಿದೆ ಅನ್ನುವುದನ್ನು ಹೇಳ್ತಾರೆ. ಇದನ್ನು ನಾವು ಅಳವಡಿಸಿಕೊಳ್ಳಬಹುದಲ್ಲ. ಆದಷ್ಟು ರಾಗದ್ವೇಷಗಳಿಗೆ ಬಲಿಯಾಗದೆ ನಮ್ಮ ಏನೋ ದಾನಗಳೋ ವಿತರಣೆಗಳೋ ಅಥವಾ ಅಭಿಪ್ರಾಯಗಳೋ ಅಥವಾ ಇನ್ನೇನೋ ಸಹಾಯವೋ ಇದ್ರೆ, ಇದು ಖಾಲಿ ಸಮದರ್ಶನದಲ್ಲಿ ಆಗಿಬಿಟ್ರೆ, ರಾಗದ್ವೇಷ ಮುಕ್ತವಾಗಿದ್ರೆ ನಮಗೂ ಅಂತಹ ಅತ್ಯಂತ ಎತ್ತರದ ಫಲವನ್ನು ಪಡೆಯುವ ಯೋಗ್ಯತೆ ಇದೆ, ಆಗ್ತದೆ ಅಂತ. ಅದರಂತೆ ವೇತ್ತಿ ದಾನಂ ವಿಸರ್ಗಂಚ ನಿಗ್ರಹ ಅನುಗ್ರಹೂ ತಥಾ ಯಥೋಕ್ತ ವೃತ್ತ ಧೀರಶ್ಚ. ನೀನು ಕೊಡಬೇಕಾದ್ದನ್ನು ಏನು, ಯಾವುದು ಕೊಡಬಾರದು, ಎಲ್ಲಿ ಹಂಚಬೇಕು, ಯಾರನ್ನು ವಿರೋಧಿಸಬೇಕು, ನಿಗ್ರಹಿಸಬೇಕು, ಯಾರನ್ನು ವಿಶೇಷವಾಗಿ ಪ್ರೋತ್ಸಾಹಿಸಬೇಕು, ಅನುಗ್ರಹ ಪಡೆಯುವಂತ ಆಗಬೇಕು ಅವರನ್ನು. ಇದನ್ನೆಲ್ಲ ನೀನು ಚೆನ್ನಾಗಿ ತಿಳ್ಕೊಂಡಿ. ಇದಕ್ಕೆ ಸ್ವಲ್ಪ ಗಡುಸುತನ ಬೇಕು, ಬುದ್ಧಿವಂತಿಕೆ ಬೇಕು. ಹಾಗೆ ನಡೆಸಿಕೊಡುವಾಗ ಸನ್ಮಾನ ಅದು ಇನ್ನಿತರ ವ್ಯವಸ್ಥೆಗಳಲ್ಲಿ ಯಾರದ್ದೇ ಪ್ರಭಾವ ಇಲ್ಲದಂತೆ ವರ್ತಿಸುವೆ. ಈ ರೀತಿಯಾಗಿ ನೀನಿರುವೆ. ಹಾಗಾಗಿ ನಿನಗೆ ಇದೇನು ಫಲ ಕೊಡುತ್ತೆ ಅಂದ್ರೆ ಕ್ಷೇಮಾಶ್ರಮ ಪದಂ ಭವೇತ್. ಈ ಕ್ಷೇಮಾಶ್ರಮ ಉಂಟಲ್ಲ, ಇದು ಸಂಸ್ಕೃತದ
ಯಾವುದೇ ಆಗಲಿ ಲೆಟರ್ಸ್ ಬರೆಯುವಲ್ಲಿ ಯಾವುದೋ ಒಂದು ಕೊಂಬು ಕಡ್ಡಿಯಿಂದಾಗಿ ವ್ಯತ್ಯಾಸ ಆಗಿದೆ. ಇದು ಕ್ಷಮಾಶ್ರಮ ಪದಮ್ಮೂ ಆಗಿದೆ. ಕ್ಷಮೆ, ಎಲ್ಲವನ್ನು ಕ್ಷಮಿಸುವಂಥದ್ದು, ಅಂತಹ ಒಂದು ಆಶ್ರಮ ಹೌದು. ಇದು ಕ್ಷಕಾರಕ್ಕೆ ಕಡ್ಡಿ ಬಂದ್ರೆ, ತಲೆಗೆ ಕಡ್ಡಿ ಬಂದ್ರೆ ಕ್ಷೇಮಾಶ್ರಮ ಆಗುತ್ತೆ. ಇದು ಕ್ಷೇಮಾಶ್ರಮ. ಇದು ಎಲ್ಲಿ ಕ್ಷೇಮಾಶ್ರಮ ಇದೆ? ಕ್ಷೇಮಾಶ್ರಮ ಯಾವುದು? ಯಾರು ಎಲ್ಲಿ ಹೆಸರು ಕೊಟ್ಟಿಲ್ಲ. ಸಾಮಾನ್ಯವಾಗಿ ಸುಮಾರು ಆಶ್ರಮಗಳ ಹೆಸರು ಉಂಟು. ಕ್ಷೇಮಾಶ್ರಮ ಅಂದ್ರೆ ಗೃಹಸ್ಥಾಶ್ರಮ ಅಂತ. ಅದು ಕ್ಷೇಮ, ಸೇಫ್, ಯವನೇ ಮಾಡಿಕೊಂಡದ್ದು. ಆಗ ಬಹಳ ಚೆನ್ನಾಗಿ ಯಾರನ್ನು ಪ್ರೀತಿಸಬೇಕು, ಯಾರನ್ನು ದ್ವೇಷಿಸಬೇಕು ಅಂದ್ರೆ ಅನುಗ್ರಹ ನಿಗ್ರಹಕ್ಕಾಗಿ ದೂರ ಇಡ್ಲಿಕ್ಕೆ, ಇಟ್ಕೊಳ್ಳಿಕ್ಕೆ, ಕೊಡಬೇಕಾದ್ದನ್ನು ಪಡೆಯಬೇಕಾದ್ದನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರದು, ಇವನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿರ್ತಾನೆ, ಪಡೆದಿರ್ತಾನವ. ಕ್ಷೇಮವನ್ನು ಬಯಸುವ ಆಶ್ರಮ, ಇನ್ನೊಬ್ಬರಿಗೆ ಕ್ಷೇಮವನ್ನು ಕೊಡುವ ಆಶ್ರಮ. ಕ್ಷಮಾ ಶಬ್ದಕ್ಕೆ ಕ್ಷಮೆ ಎಂದು ಅರ್ಥ ಇದೆ ಸರಿ. ಇನ್ನೊಂದು ಕ್ಷಮಾ ಅರ್ಥದಲ್ಲಿ ಮನೆಯಂತಲೂ ಅರ್ಥ ಬರುತ್ತಲ್ಲ. ಹಾಗಾಗಿ ಗೃಹಸ್ಥಾಶ್ರಮಿಗೆ ಬರುವ ಫಲ ಅದು ನಿನಗೆ ಸಿಗ್ತದೆ ಇದರಿಂದ ಅಂತ. ಮತ್ತೆ ನೀನು ಯೋಗ್ಯರನ್ನು ಮನ್ನಿಸ್ತಿ. ಅರ್ಹಾನ್ ಪೂಜಯತೋ ನಿತ್ಯಂ ಸಂವಿಭಾಗೇನ ಪಾಂಡವ ಸರ್ವತಸ್ತಸ್ಯ ಗೌಂತೆಯ. ನಿನ್ನ ಈ ಮನ್ನಣೆಯ ಕತೆ ಉಂಟಲ್ಲ, ಯೋಗ್ಯರನ್ನು ಪೂಜಿಸುವುದು, ಇದು ದೊಡ್ಡ ವಿಷಯ. ಯಾಕೆಂದ್ರೆ ನಮಗೆ ಅವನು ಯೋಗ್ಯ ಅಂತ ಅನಿಸಿಕೊಳ್ಳುವುದೇ ಬಹಳ ಕಡಿಮೆ. ಒಬ್ಬನನ್ನು ನೋಡುವಾಗ ಅವನಲ್ಲಿರತಕ್ಕ ಒಳ್ಳೆಯ ಗುಣಗಳು ಕಾಣುವಾಗ, ಬಿತ್ತರಿಸಲ್ಪಟ್ಟಾಗ, ತಿಳಿಯಲು ನಿಂತಾಗ ಅಲ್ಲಿಯ ಕೆಟ್ಟತನವನ್ನು ಗುರುತಿಸುವುದೇ ನಮ್ಮ ಕೆಂಪು ಕಪ್ಪು ಕಣ್ಣುಗಳ ಕತೆ. ಹಾಗಾಗಿ ಬಿಳಿ ಇದ್ದಲ್ಲಿ ಇದೆರಡು ದೋಷಗಳನ್ನು ಹುಡುಕುವ ಕಣ್ಣುಗಳು ಬರಲಿಕ್ಕೆ ಹೋಗಿ ಯಾರೊಬ್ಬನನ್ನು ಪರಿಪೂರ್ಣ ಯೋಗ್ಯನನ್ನಾಗಿ ಗುರುತಿಸುವುದೇ ನಮ್ಮಲ್ಲಿ ಆಗ್ತಾ ಇಲ್ಲ. ಇಷ್ಟಾಗಿ ಅವರನ್ನು ಬೇಕಾದಾಗೆ ಗುರುತಿಸಿ ಗೌರವಿಸಬೇಕು. ಸಂವಿಭಾಗೇನು ಅರ್ಹ ಸಿಕ್ಕಿದ್ರೂ ಅವನ ಅರ್ಹತೆ ಎಂದು ಕೊಡುವ ಯೋಗ್ಯತೆ ನಮ್ಮಲ್ಲಿ ಇರುವುದಿಲ್ಲ. ಸಾಕಿಷ್ಟು ಕಮ್ಮಿ. ಗುರುತಿಸಲ್ಪಟ್ಟರು ಅವನಿಗೆ ಬೇಕಾದಷ್ಟು ಕೊಡುವಾಗ ಅವನ ಯೋಗ್ಯತೆಯಂತೆ ನಾವು ನಮ್ಮ ಸಂಪತ್ತನ್ನು ವಿತರಿಸುವಲ್ಲಿ ಸೋಲ್ತೇವೆ. ಅದು ಸರ್ವತಃ ಅಂತಾನೆ, ಇವ ಪೂರ ಪ್ರಮಾಣದಲ್ಲಿ ಅಂತಾನೆ, ಶಕ್ತಿ ಮೀರಿ ಎಲ್ಲ ಸೇರಿಕೊಂಡು ಯೋಗ್ಯರನ್ನು ಗೌರವಿಸುವಾಗ ಅವರ ಎತ್ತರಕ್ಕೆ ಸರಿಯಾಗಿ ನಮ್ಮ ಸಮರ್ಪಣೆ ಅಂದಾಗ ಇದು ಯಾವ ಆಶ್ರಮಕ್ಕೆ ಬರ್ತದೆ? ಇದು ಮತ್ತೆ ಭೈಕ್ಷ್ಯಾಶ್ರಮ ಪದಂ ಭವೇತ್ ಅಂತ ಭೀಷ್ಮರು ಹೇಳ್ತಾರೆ. ಹೇಳುವ ಶಬ್ದಗಳು. ಯತಿಗಳು ನಿಜವಾಗಿ ಯತ್ಯಾಶ್ರಮದ ಫಲ. ಯತಿಗಳು ನಿಜವಾಗಿ, ಸನ್ಯಾಸಿಗಳು ವಿಶೇಷವಾಗಿ ಅವರು ಎತ್ತರದಲ್ಲಿ ಇರುವುದರಿಂದ ಅವರಿಗಿಂತ ಎತ್ತರದಲ್ಲಿ ಇರೋದನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಒಬ್ಬ ಗೌರವಕ್ಕೆ ಪಾತ್ರನಾಗಬೇಕಾದ್ರೆ ಸಾಮಾಜಿಕವಾಗಿರಲಿ, ಸೈದ್ಧಾಂತಿಕವಾಗಿರಲಿ, ಅವನು ಸ್ವಯಂ ಗೌರವವನ್ನು ಕೊಡುವವನಾಗಿರಬೇಕು. ಅವನಿಗಿಂತ ಹಿರಿಯರಿಗೆ ಅವನು ಮನ್ನಣೆ ಕೊಟ್ಟಿದ್ದಲ್ಲಿ ಅವನು ಸನ್ಮಾನಿತನಾಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿ ವಿಶೇಷವಾದಂತಹ ಧರ್ಮರಾಜ ಋಷಿಗಳಿಗೆ, ದೊಡ್ಡ ರಾಜರಿಗೆ, ಮುಂತಾದವರಿಗೆಲ್ಲ, ಮುಖ್ಯವಾಗಿ ಕೃಷ್ಣನನ್ನೇ ಇಟ್ಟುಕೊಳ್ಳುವ ವಿಶೇಷವಾದ ಗೌರವದಿಂದ ಆತ ಕಂಡದ್ದರಿಂದ ಆ ಧರ್ಮಕ್ಕೆ ಅವನಿಗೆ ಆ ರೀತಿಯಾದ ವಿಶೇಷವಾದ ಮನ್ನಣೆಯ ಸ್ಥಾನ ಬಂತು. ಸರ್ವಸ್ವವನ್ನು ಪರಕೀಯರಿಗೆ ಕೊಟ್ಟು ತಮ್ಮನ್ನು ಸಂಸ್ಕೃತರನ್ನಾಗಿಸುವವರು ಯತಿಗಳೇ ಮುಖ್ಯವಾಗಿ. ಅವನಿಗೆ ಪ್ರತಿನಿತ್ಯ ಸಿಕ್ಕಿದ್ದನ್ನು ಯೋಗ್ಯರಿಗೆ ಕೊಟ್ಟು, ಅವನಿಗೆ ಪ್ರತಿನಿತ್ಯ ಸಿಗುವಂಥದ್ದು ಒಂದು 7 ಮನೆಯೊಳಗೆ ಒಂದಿಷ್ಟು, ಅದನ್ನು ಯೋಗ್ಯರಿಗೆ ಹಂಚುತ್ತಾನವ. ಕೊಡಬೇಕು, ಅವನು ಕೊಟ್ಟು ತಾನು ಮುಗಿಸ್ತಾನೆ. ಅಲ್ಲಿಲ್ಲ. ಹೀಗೆ ಪೂರ್ಣವಾಗಿ ಎಲ್ಲವನ್ನು ಕಬಳಿಸಿಕೊಂಡು ಬದುಕುವ ವಿರಾದೆ ಇದ್ರೆ ಅದು ಯತಿ ಧರ್ಮಕ್ಕೆ. ಹಾಗೆ ನೀನು ಮಾಡಿದೆ ಅಂತ ಹೇಳ್ತಾರೆ. ಅವನದ್ದು ಮುಂದಿನ ಅಶ್ವಮೇಧ ಪರ್ವದಲ್ಲಿ ಈ ಪಾಠ ಧರ್ಮರಾಜನಿಗೆ ಒಳ್ಳೆ ಅರ್ಥ ಆಗಿರುವಂಥದ್ದು. ಹಾಗೆ ಮಾಡಿದವ ಮುಂದೆ. ಈಗ ಭೀಷ್ಮರಿಗೆ ಹೇಳುತ್ತಾ ಇದ್ದಾರಷ್ಟೇ. ಭೀಷ್ಮರೇನು ಧರ್ಮರಾಜನ ಅಶ್ವಮೇಧ ಯಾಗವನ್ನು ನೋಡ್ಲಿಕ್ಕೆ ಇರಲಿಲ್ಲ. ಆದ್ರೆ ಅಂತಹ ಬಹುದೊಡ್ಡ ಮಟ್ಟಿನ ಅಶ್ವಮೇಧ ಯಾಗ ಮಾಡಿಕೊಂಡವ ರಾಜಸೂಯದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಕೊಟ್ಟಂತೆ. ಅದನ್ನು ಗಮನಿಸಿ ಭೀಷ್ಮರು ಹೇಳಿದ್ದು, ಅರ್ಹ ಪೂಜೆಯನ್ನು ಮಾಡಿದಿ ನೀನು, ಆದ್ರಿಂದ ನೀನು ಯೋಗ್ಯನಿದ್ದಿ ಅಂತ.
ಅವರ ಮುಂದಕ್ಕೆ ವ್ಯಾಸರನ್ನು ಮುಂದಿಟ್ಟುಕೊಂಡು ಎಲ್ಲವನ್ನೂ ಸಹ ದಾನ ಮಾಡಿ ದೊಡ್ಡ ಸನ್ಯಾಸಿಯಂತೆ ವರ್ತಿಸ್ತಾನೆ ಧರ್ಮರಾಜ. ಹಾಗಾಗಿ ಭೀಷ್ಮರು ಮೊದಲೇ ಹೇಳಿರ್ತಾರೆ ಅವನಿಗೆ, ನಿನ್ನ ಧರ್ಮ ಹೀಗಿದೆ ನೋಡು ಅಂತ. ಮತ್ತೆ ನೀನು ನೋಡಿಕೊಳ್ಳುವ ಜನರು ಎಲ್ಲ ಇಲ್ಲದವರು, ಅಂತವರನ್ನು ನೋಡಿಕೊಂಡದ್ರಿಂದ ಅವನಿಗೆ ನೀನು ಎಲ್ಲವೂ ಆಗಿಬಿಡ್ತೀಯ. ಅದರಿಂದ ಎಲ್ಲ ಪುಣ್ಯಗಳು ನಿನ್ನನ್ನು ಸೇರ್ತವೆ. ಜ್ಞಾತಿ ಸಂಬಂಧಿ ಮಿತ್ರಾಣಿ ವ್ಯಾಪನ್ನಾನಿ ಯುಧಿಷ್ಠಿರ ಸಮಭ್ಯುದ್ಧರಮಾಣಸ್ಯ. ತಮ್ಮ ಸಂಬಂಧಿಗಳು, ತಮ್ಮ ಪರಿಚಯದವರು, ತಮ್ಮ ಮಿತ್ರರು, ಇವರನ್ನೆಲ್ಲ ಕಳ್ಕೊಂಡವರಿದ್ದಾರೆ. ಅಂತವರನ್ನು ನೀನು ಕಂಪ್ಲೀಟ್ ಅಂದ್ರೆ ಪೂರ್ಣ ಪ್ರಮಾಣದಿಂದಲೂ ಉದ್ಧಾರ ಮಾಡ್ತಿ. ಅವರ ರಕ್ಷಣೆಯಲ್ಲಿ ನಿನ್ನ ರಾಜತನ ಇದೆ. ಅಂತವರಿಗೆ ಯಾರು ಗತಿ ಅಲ್ವಾ? ಅದರಿಂದ ಅನಾಥಾಲಯವನ್ನು, ಅನಾಥಾಶ್ರಮವನ್ನು ನಡೆಸಬೇಕಾದ್ದು ಸರ್ಕಾರ. ಯಾಕೆಂದ್ರೆ ಅವರ ಜನ, ಅವರು ಯಾರು ಇಲ್ಲ. ಯಾವುದೋ ಒಂದು ಪ್ರವಾಹದಲ್ಲಿಯೋ, ಯಾವುದೋ ಒಂದು ಭೀಕರವಾದ ಅಪಘಾತದಲ್ಲಿಯೋ, ಇನ್ಯಾವುದೋ ಹಂತದಲ್ಲಿ ತಮ್ಮವರನ್ನು ಕಳ್ಕೊಳ್ಳುವವರು ಇರುತ್ತಾರೆ. ಯಾರು ಏನೂ ಇಲ್ಲ ಅಂತ. ಮುಖ್ಯವಾಗಿ ಇಲ್ಲಿ 3 ಶಬ್ದ ಹಾಕಿದ್ದಾನೆ, ಜ್ಞಾತಿ ಸಂಬಂಧಿ ಮಿತ್ರಾಣಿ ಅಂತ. ನೋಡಿ, ಸಂಬಂಧಿಕರು ಯಾರು ಇಲ್ಲದಿದ್ದಿರಬಹುದು, ಆದರೆ ಮಿತ್ರರು ಇಲ್ಲ ಆಗ್ತಾರಾ? ಅದು ಪ್ರಶ್ನೆ. ಹಾಗೆ ಕೆಲವರು ಮಿತ್ರರು ಕೈಗೆ ಬಿಟ್ಟಿರಬಹುದು. ಜ್ಞಾತಿಗಳು ಗುರುತು ಇದ್ದವರು, ಅವರು ಮಿತ್ರರಲ್ಲಿ ಇವನಿಗೆ, ಆದರೆ ನನಗೆ ಅವರು ಗೊತ್ತುಂಟು ಅಂತ, ನಮ್ಮೂರಲ್ಲಿ ಇದ್ದಾವ ಅಂತ, ಇಲ್ಲಿ ಅಂಗಡಿಗೆ, ಇಂಥ ಮಾರ್ಕೆಟಿಗೆ ಇಂಥ ಕಡೆಯಲ್ಲಿ ಬರ್ತಿದ್ದ, ನಾನು ನೋಡಿದ್ದೇನೆ ಅಂತ ಪರಿಚಯ ಇದ್ದವು. ಅವರು ಇಲ್ಲ ಆಗುವುದು ಅಂದ್ರೆ ನೋಡಿ, ಅವರಿದ್ದರು, ನನಗೆ ಪರಿಚಯ ಉಂಟು, ಸಾಕುವುದೇಗೆ ನಾನು ಮಿತ್ರ ಇದ್ದಾನೆ, ನಾನು ಎಷ್ಟು ದಿನ ಊಟ ಕೊಡ್ಲಿ, ನಾನು ಸಂಬಂಧಿಗಳೇ ಆಗಿದ್ದೇವೆ, ನಾವು ದೂರದಲ್ಲಿ ಬಂಧುಗಳೇ ಇದ್ದೇವೆ, ಆದರೆ ನಮಗೆ ನಮ್ಮವರೇ ಇದ್ದಾರಲ್ಲ ಅಂತ ಹೇಳಿಕೊಂಡು ಕೈ ಚೆಲ್ಲಿದವರೇ ಇರ್ತಾರೆ ಕೆಲವೊಮ್ಮೆ. ಹಾಗೆ ಅವರು ಸತ್ತವರು ಅಂತ ಅರ್ಥ, ಇಲ್ಲಾದವರು ಅಂತ ಅರ್ಥ. ದೈಹಿಕವಾಗಿ ಇಲ್ಲ ಅಂತ ಆಗಿದ್ರು ಸಹಾಯದಲ್ಲಿ ಅವರಿಲ್ಲ. ಇಂಥವರಿಗೆಲ್ಲ ರಾಜನೇ ಪೋಷಕನಾಗಲಿ. ಎಲ್ಲಿವರೆಗೆ ರಾಜನಿಗೆ ಆ ಧರ್ಮಗಳು ಬರ್ತದೆ ಅಂದರೆ, ಈಗ ಮೊನ್ನೆ ನಡೆದ ಘಟನೆ ಧರ್ಮರಾಜನದ್ದು. ಬಹಳ ದೊಡ್ಡ ಯುದ್ಧದಲ್ಲಿ ಎಲ್ಲರನ್ನು ಕಳ್ಕೊಂಡವರಿಗೆ ಪಿತೃಕರ್ಮಗಳನ್ನು, ಶ್ರಾದ್ದ ಕರ್ಮಗಳನ್ನೆಲ್ಲ ಮಾಡಿದವನು ಯಾರು? ಮತ್ತೆ ಇಲ್ಲದವರಿಗೆಲ್ಲ ಧರ್ಮರಾಜನೇ ಮಾಡಿಸಿದ್ದಲ್ಲ ವ್ಯವಸ್ಥೆ, ಮಾಡಬೇಕಲ್ಲ ಅವನು. ಹಾಗಾಗಿ ಕಳ್ಕೊಂಡವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುವುದರಿಂದ ನಿನಗೆ ದೀಕ್ಷಾಶ್ರಮ ವದಂಭವೇತ್ ಅಂತಾರೆ. ನಿನ್ನ ಬದುಕಿನ ದೊಡ್ಡ ದೀಕ್ಷೆಯನ್ನು ಕೇಳಿದ್ರೆ ರಾಜರ ದೀಕ್ಷೆ ಅಭಯಪ್ರದಾನ, ಶೆಲ್ಟರ್. ಬೇಕಾದವರಿಗೆ, ಏನಿಲ್ಲದವರಿಗೆ ರಾಜ ಆಶ್ರಯನಾಗ್ತಾನೆ ಅಂತ ಅದು ನೀನು ಮಾಡಿದೆ, ಅದವನ ಪ್ರತಿಜ್ಞೆ. ಹಾಗಾಗಿ ಇಂಥ ಒಂದು ದೊಡ್ಡ ಈ ಆಶ್ರಮ ಎನ್ನುವುದು ಒಂದು ದೃಷ್ಟಿಯಿಂದ ದೀಕ್ಷಾಶ್ರಮ, ಇದು ವಾನಪ್ರಸ್ಥರಿಗೆ ಸಂಬಂಧಪಡುತ್ತದೆ. ಒಂದು ಲೆಕ್ಕ ನೋಡಿದ್ರೆ, ಆ ಧರ್ಮ ನೋಡಿದ್ರೆ ಅವರು ಎಲ್ಲರನ್ನು ಕಳ್ಕೊಂಡು ಬರಬಹುದು. ಅವರು ದೇವರೇ ಗತಿಯಿಂದ ನಂಬಿದವರು. ಹಾಗಾಗಿ ಬದುಕಿದಾಗ ಕಾಡಿಗೆ ತೆರಳದಿದ್ದಾಗ ಇನ್ನೂ ಕೆಲವು ಹಂತದಲ್ಲಿ ಬದುಕನ್ನು ಸವೆಸಬೇಕು ಅಂತ ಹೊರಟವರಿಗೆ ರಾಜನೇ ಒಂದು ದೃಷ್ಟಿಯಿಂದ ದೇವರಿದ್ದಾನೆ. ಅದರ ಫಲವನ್ನು ಪಡೆದಿದ್ದಿ. ಮತ್ತೆ ಮುಖ್ಯೇಶು ಸತ್ಕಾರಂ ಲಿಂಗಿ ಮುಖ್ಯೇಶು ಚ ಅಸಕೃತ್ ಕುರ್ವತಸ್ತಸ್ಯ ಗವಂತೆಯ. ನೀನು ಲೋಕದ ಜನರಲ್ಲಿ ಯಾರೆಲ್ಲ ಶ್ರೇಷ್ಠರಿದ್ದಾರೆ ಅವರಿಗೆಲ್ಲ ಮನ್ನಣೆ ಕೊಡ್ತಿ ನೋಡಿ. ಆಗಲೂ ಇತ್ತು ಲೋಕಮುಖ್ಯೇಶು ಸತ್ಕಾರಂ ಅಂತ. ಲೌಕಿಕ ಅಂದ್ರೆ ಹೊರಗಿನ ಸೋಷಿಯಲ್ ಫೀಲ್ಡ್ ಅಂತೇವಲ್ಲ, ಹಾಗೆ ಅಲ್ಲಿ ಎಲ್ಲ ದೊಡ್ಡ ಕೆಲಸ ಮಾಡಿದವರು ಇರ್ತಾರೆ. ದೊಡ್ಡ ಮಟ್ಟಿನಲ್ಲಿ ಸಮಾಜ ಸೇವೆಯನ್ನು ಮಾಡಿದವರು, ಸ್ವಾರ್ಥವನ್ನು ಪರಿತ್ಯಾಗ ಮಾಡಿಕೊಂಡವರು ಇರ್ತಾರೆ. ಅಂತವರನ್ನು ಗುರುತಿಸಬೇಕು. ಇವತ್ತು ನಾವೆಲ್ಲ ದೇಶದ ಹೆಸರಿನಲ್ಲಿ ರತ್ನವೋ ಅಥವಾ ಪದ್ಮವೋ ಎಲ್ಲ ಕೊಡುವುದಿಲ್ವೋ ಪ್ರಶಸ್ತಿಗಳನ್ನು, ಮತ್ತೆ ದೊಡ್ಡವರ ಹೆಸರಿನಲ್ಲಿ ಅವರಿಗೆ ಸನ್ಮಾನಗಳನ್ನೆಲ್ಲ ಮಾಡುವುದಿಲ್ವೇ? ಇದನ್ನೆಲ್ಲ ಲೋಕಮುಖ್ಯೇಶು ಸತ್ಕಾರಂ ಲಿಂಗಿ ಮುಖ್ಯೇಶು. ಅದರಂತೆ ಆಶ್ರಮದಲ್ಲಿಯೂ ಶ್ರೇಷ್ಠರಾದವರನ್ನು ಗುರುತಿಸಬೇಕು. ಒಂದು ಅದ್ಭುತವಾದ ಬ್ರಹ್ಮಚರ್ಯ,
ವೇದಗಳ ಅಧ್ಯಯನ, ವೇದಾಂತಗಳ ದರ್ಶನ, ಬಹಳ ಕರಾರುವಾಕ್ಕಾದ ಯತಿಧರ್ಮ, ಇವನ್ನೆಲ್ಲ ಗುರುತಿಸಿಕೊಂಡು ಹಾಗೆ ಬಹಳ ದೊಡ್ಡ ಮಟ್ಟಿನ ವೈಶ್ಯ ವ್ಯಾಪಾರಿ, ತುಂಬಾ ಕೆಲಸ ಮಾಡುತ್ತಾ ತನ್ನ ಪೂರ್ಣ ಪ್ರಮಾಣದ ಲಾಭಾಂಶವನ್ನು ಜಗತ್ತಿಗೆ ಧಾರೆ ಎರೆಯುವ, ಕೊಟ್ಟು ಬಿಡುವ, ವಿನಿಯೋಗಿಸುವ, ವಿತರಿಸುವ ಇಂತಹ ಜನ, ಇವನನ್ನು ಗುರುತಿಸುವಂಥದ್ದು ಸರಿಯೇ. ಈ ನೆಲೆಯಲ್ಲಿ ನೀನು ಮಾಡಿಕೊಂಡೆ, ಅದು ಒಂದೇ ಎರಡು ಸರ್ತಿ ಅಲ್ಲ, ಇದನ್ನು ಗುರುತಿಸಬೇಕಾದ ವಿಷಯ. ಅಂದ್ರೆ ಸಮಾಜದಲ್ಲಿ ಒಬ್ಬ ಬಹಳ ದೊಡ್ಡ ಮಟ್ಟಿನ ಜನ ಇದ್ದಾನೆ ಅಂತ ರಾಜವನನ್ನು ಗುರುತಿಸಿ ತೋರಿಸಿಕೊಟ್ಟು ಲೋಕಕ್ಕೆ ಅವನನ್ನು ಹೀಗಿದ್ದಾನೆ, ಸಮಾಜ ಸೇವಾ ಧುರಂಧರನಿದ್ದಾನಿವ, ಇವನು ಈ ರೀತಿಯಾದಂತಹ ಪ್ರಶಸ್ತಿಯನ್ನು ನಾವು ಇದೇ ಒಂದೇ ಹೂ ಆಗಬೇಕು ಅಂತ ಇನ್ನಿಲ್ಲ, ಪದ್ಮ ಮಾತ್ರ ಆಗಬೇಕು ಅಂತಿಲ್ಲ. ಬಕುಳಶ್ರೀ ಅಂದ್ರೆ ಬಕುಳ ಅಂದ್ರೆ ರಂಜೆ, ಬಕುಲಶ್ರೀ, ಕುಂದಶ್ರೀ ಇದೆಲ್ಲ ಕೊಡಬಹುದು, ಮಂದಾರಶ್ರೀ ಎಲ್ಲ ಆಗಲಿಕ್ಕೆ ಪರವಾಗಿಲ್ಲ. ಅನೇಕ ಪಾರಿಜಾತ ಏನು ಕಮ್ಮಿ ಮಟ್ಟಿನದ್ದಲ್ಲ. ಪಾರಿಜಾತದಲ್ಲಿ ಪ್ರಾಣತತ್ವದ, ಪದ್ಮದಲ್ಲಿ ಹೇಗೆ ಮಹಾಲಕ್ಷ್ಮಿಯ ಸನ್ನಿಧಾನ ಉಂಟು, ದೇವರಿಗೆ ಭಾರಿ ಇಷ್ಟವೋ ಹಾಗೆ ಪಾರಿಜಾತವು ಭಗವಂತನಿಗೆ ಭಾರಿ ಇಷ್ಟ. ಭೂಲೋಕಕ್ಕೆ ಇಳಿದ ಕೃಷ್ಣನೇ ತಂದಿರತಕ್ಕಂಥ ಹೂ ಕುಸುಮ ಮಹಾಲಕ್ಷ್ಮಿಯ ಮಾಧ್ಯಮದಲ್ಲಿ, ಅದರಲ್ಲಿ ಪ್ರಾಣನೇ ಅದಕ್ಕೆ ವಿಶೇಷವಾದಂತಹ ಅಧಿದೇವತೆ. ಅದರಿಂದ ಮನುಷ್ಯನ ಅನೇಕ ರೋಗಗಳಿಗೆ, ಪ್ರಧಾನವಾಗಿ ಅವನ ಮೂಳೆಯಲ್ಲಿರತಕ್ಕಂತಹ ಯೂರಿಕ್ ಆಸಿಡ್ಗಳ ಆಮ್ಲಗಳ ನಿವೃತ್ತಿಯ ನೆಲೆಯಲ್ಲಿ ಪಾರಿಜಾತ ಕುಸುಮಕ್ಕೆ ಕೆಲಸ ಇದೆ. ಅದರಿಂದ ಪ್ರತಿನಿತ್ಯ ದೇವರ ಕೊರಳಲ್ಲಿ ಬಿದ್ದಾಗ, ಅದು ಅಭಿಷೇಕದಲ್ಲಿ ಬಂದಾಗ, ಅದರ ಪರಿಮಳದ ಜೊತೆಯಲ್ಲಿ ಕಲಶೋದಕದಲ್ಲಿ ತೀರ್ಥದಲ್ಲಿ ಪ್ರವೇಶ ಆದಾಗ, ಅದರ ಪ್ರಾಶನದಿಂದ ಕಿಡ್ನಿಯ ಸ್ಟೋನಿನ ನಿವೃತ್ತಿಯಲ್ಲಿ ಇದು ಪಾತ್ರ ವಹಿಸುತ್ತದೆ. ಆದ್ದರಿಂದ ಪಾರಿಜಾತ ಹೆಸರಿನಲ್ಲಿ ಕೊಡಬಹುದು, ಪಾರಿಜಾತ ಭೂಷಣ ಅನ್ನುವ ನೆಲೆಯಲ್ಲಿ. ಪ್ರಾಣನಿಗೆ ಪ್ರತಿ ಪ್ರಿಯನಿದ್ದಾನೆ ಎನ್ನುವ ಅರ್ಥವೇ. ಅರ್ಥಾದರ್ಥ ನೋಡಿಕೊಂಡ್ರೆ ಕೃಷ್ಣ, ಪ್ರಾಣ, ಆನಂತರ ಭಾಮೆ ಇವರೆಲ್ಲ ಪಾರಿಜಾತ ಸುತ್ತ ನಮಗೆ ಕಥೆಯಲ್ಲಿ ಬರುವವರು. ಸ್ವರ್ಗ, ಇಂದ್ರ ಎಲ್ಲ ಸಿಗ್ತಾರೆ. ಹೀಗೆ ಅನೇಕ ನಾನು ಹೇಳಿದ್ದು. ಇದು ಒಂದು ಸರ್ತಿ ಕೊಡುವುದಲ್ಲ. ಒಂದು ಸರ್ತಿ ನೀವು ಪ್ರಶಸ್ತಿ ಕೊಟ್ಟರೆ ಮತ್ತವರನ್ನು ನೀವು ಗುರುತಿಸುವುದಿಲ್ಲ. ಅವನು ಮಾತ್ರ ಸಮಾಜದಲ್ಲಿ ಮತ್ತಷ್ಟು ಹಾಗೇ ಇರ್ತಾನೆ, ಕೆಲಸ ಮಾಡ್ತಾ ಮುಂದುವರಿತಾ ಇರ್ತಾನೆ. ಈಗ ಒಂದು ಪುಸ್ತಕ ಒಬ್ಬ ಬರೆದ, ಅದರಿಂದ ಸಾರ್ಥಕ ಆಯಿತು ಜನರಿಗೆ, ಅದೊಂದು ಪ್ಲೇಸ್ ತುಂಬಿತ್ತು, ಎಷ್ಟೋ ಜನರಿಗೆ ಬೇಕಿತ್ತು ಸಾಧನೆಯಲ್ಲಿ, ಆದ್ರಿಂದ ಅವನನ್ನು ಗುರುತಿಸಿತ್ತು. ಆ ಪುಸ್ತಕಕ್ಕಾಗಿ ಅವನಿಗೆ ಸಮ್ಮಾನ ಆಯಿತು, ಮನ್ನಣೆ ಆಯಿತು, ಸಹಾಯ ಆಯಿತು, ಇಟ್ಟುಕೊಳ್ಳುವ. ಮಗದೊಂದು ಇನ್ನೊಂದು ಬಗೆಯಿಂದ ಆತ ಪುಸ್ತಕ ಬರೆದ ಇಟ್ಟುಕೊಳ್ಳಿ, ಬೇರೆ ರೀತಿಯಿಂದ ಸಾಧನೋಪಯೋಗಿಯಾಗಿ ಬಂದು ಇಟ್ಟುಕೊಳ್ಳುವ. ಈಗ ಮತ್ತೆ ಪುನಃ ಅವನನ್ನು ಗುರುತಿಸಿದ್ರೆ ಎಷ್ಟೋ ಜನರಿಗೆ ಬೇಸರ ಆಗ್ತದೆ. ಅಲ್ಲ, ಒಮ್ಮೆ ಗುರುತಿಸಿ ಆಯ್ತಲ್ಲ, ಅವರಿಗೆ ಸನ್ಮಾನ ಮಾಡಿ ಆಯ್ತಲ್ಲ, ಒಂದು ಪ್ರಶಸ್ತಿ ಕೊಟ್ಟಾಯ್ತಲ್ಲ, ಪಾರಿಜಾತ ಪ್ರಶಸ್ತಿ ಎಲ್ಲ ಕೊಟ್ಟಾಯ್ತಲ್ಲ, ಈಗ ಮತ್ತೆ ಒಂದು ಅವರಿಗೆ ಪದ್ಮ ಪ್ರಶಸ್ತಿ ಯಾಕೆ ಕರೆಯುವುದು? ಅಲ್ಲ, ಮಾಡ್ತಾ ಇದ್ದಾರಲ್ಲ ಸೇವೆ, ಮಗದೊಂದು ರೀತಿಯಿಂದ ಸಿಕ್ಕಿತ್ತಲ್ಲ, ನಿಂದಿಲ್ಲಲ್ಲ ಅವರು. ಹೌದು, ಅದು ಒಂದು ಸರ್ತಿ ಬಂದ್ರೆ ಮುಗಿದೋಯ್ತು, ಮತ್ತೆ ಇಲ್ಲ ಜೀವಮಾನದಲ್ಲಿ. ಹಾಗೆ ಒಂದು ಸರ್ತಿ ಒಂದು ಪುಸ್ತಕ ಬರ್ತವ್ರ ಜೀವಮಾನದಲ್ಲಿ ಸುಮ್ಮನೆ ಕೂತ್ರ ಮುಂದುವರಿಲಿಲ್ಲ. ಅದನ್ನು ಗಮನಿಸಬೇಕೋ ಬೇಡವೋ? ಸಾವಿರಾರು ಜನರು ಮತ್ತೊಂದು ರೀತಿಯಿಂದ ಬೆನಿಫಿಷಿಯರ್ ಆಗಿ ಸಾಧನೆಯಲ್ಲಿ ಮುಂದೆ ಹೋಗ್ತಾರೆ ಇಲ್ವಾ? ಹೀಗಾಗಿ ಒಂದು ಸರ್ತಿ ಕೊಟ್ಟವರಿಗೆ ಕೊಡುವುದಿಲ್ಲ ಹೇಳಿಕೊಂಡು ಭೂಸಾ ಸಾಹಿತಿಗಳನ್ನೆಲ್ಲ ಹುಡುಕಿಕೊಂಡು ಆ ಸಂಪತ್ತನ್ನು ಅವರ ತಲೆಯಲ್ಲಿ ಒರೆಸಿ ಅದೆಲ್ಲ ತಪ್ಪು ಅಂತ. ಹಾಗೆ ಮಾಡ್ಲಿಕ್ಕಿಲ್ಲ. ನೀನು ಹಾಗೆ ಮಾಡಿಲ್ಲ. ಲೋಕಮುಖ್ಯೇಶು ಸತ್ಕಾರಂ ಲಿಂಗಿಮುಖ್ಯೇಶು ಚ ಅಸಕೃತ್. ಬಾರಿ ಬಾರಿಗೆ ನೀನು ಸನ್ಮಾನ ಮಾಡಿದ್ದುಂಟು ಅಂತ ಹೇಳ್ತಾನೆ. ಒಬ್ಬ ಸನ್ಯಾಸಿಯಾದವ ಸರ್ವವನ್ನು ಪರಿತ್ಯಾಗ ಮಾಡಿಕೊಂಡು ಪರಿವ್ರಾಜಕನಾಗಿ ಊರೂರು ತಿರುಗಿಕೊಂಡು ಸಾವಿರಾರು ಜನರನ್ನು ಧರ್ಮನಿಷ್ಠರನ್ನಾಗಿ, ಆಶ್ರಮನಿಷ್ಠರನ್ನಾಗಿ, ದೇಶಪ್ರಿಯರನ್ನಾಗಿ ನಡೆಸಿಕೊಡ್ತಾ ನಡೀತಾ ಇದ್ರೆ, ಒಂದು ವರ್ಷದಲ್ಲಿ ಒಂದು ಸುತ್ತು ಬಂದದ್ದಕ್ಕೆಲ್ಲ ಅವನು 100 ವರ್ಷದಲ್ಲಿ ಬದುಕಿದಾಗ 10 ಕಡೆಯಲ್ಲಿ ಅವನು ಮಾಡಿದ ಈ ಸಾಧನೆಗೆ ಮತ್ತೆ ಮತ್ತೆ ಅವನನ್ನು ಗೌರವಿಸುವುದು, ಗುರುತಿಸುವುದು ರಾಜತನದಲ್ಲಿ ತಪ್ಪಲ್ಲ ಹೇಳ್ತದನ್ನು ಮಾಡಿದಿ ನೀನು. ಗುರುವತಸ್ತಸ್ತಿಕವಂತೆಯೇ ವನ್ಯಾಶ್ರಮೋದಂಬವೇ. ನಿನಗೆ ವಾನಪ್ರಸ್ಥರು ಮಾಡಿರತಕ್ಕ ಸಾಧನೆಯ ಫಲ ಇದೆ ಅಂತ ಹೇಳ್ತಾನೆ. ಇದೆಲ್ಲ ಮೆಚೂರ್ ಆದವರಷ್ಟೇ ಗುರುತಿಸುವ, ಗೌರವಿಸುವ ಪ್ರಕ್ರಿಯೆ ಇದು. ಹಾಗಾಗಿ ಕಾಡಾಡಿಗಳು ನಡೆಸಿಬಿಟ್ಟ
ವಾನಪ್ರಸ್ಥವರು ಮಾಡಿಕೊಂಡ ಧರ್ಮದ ಫಲ ನಿನಗೆ ಸಿಗುತ್ತೆ ಇದರಿಂದ ಅಂತ. ಆನ್ನಿಕಂ ಪಿತೃಯಜ್ಞಾಂಶ್ಚ ಭೂತಯಜ್ಞಾನ್ ಸಮಾನುಷಾನ್ ಗುರುತಪ್ಪಾರ್ಥ ವಿಪುಲಾನ್ ವನ್ಯಾಶ್ರಮ ಪದಂ ಭವೇತ್. ವಾನಪ್ರಸ್ಥರು ಪಡೆಯತಕ್ಕಂಥ ಫಲ ನಿನಗೆ ಸಿಗುತ್ತದೆ ಹೇಗೆ ಕೇಳಿದ್ರೆ, ನೀನು ನಿರಂತರವಾಗಿ ಪ್ರತಿನಿತ್ಯ ಮಾಡತಕ್ಕಂಥ ಜಪತಪಾನುಷ್ಠಾನವನ್ನು ನಡೆಸ್ತಾ ಇತ್ತು. ಒಬ್ಬ ರಾಜ, ಸುತ್ತಮುತ್ತಲು ಸಮಸ್ಯೆ, ಪರಿಪೂರ್ಣವಾದಂತಹ ಭೋಗದ ವ್ಯವಸ್ಥೆ, ತುಂಬಿದ ಬೊಕ್ಕಸ, ಹೊತ್ತು ಹೊತ್ತಿಗೆ ಬೇಕಾಗಿರತಕ್ಕಂತಹ ಷಡ್ರಸೋಪೇತವಾದ ಅಶನ, ಮತ್ತೆ ಸುತ್ತಮುತ್ತಲು ವಿಶೇಷವಾದ ಮಿತ್ರರು, ಅನಾಯಾಸವಾಗಿ ತಂದೆ ಇವರಿಂದ ಬಂದಿರತಕ್ಕ ಬಳುವಳಿಯಾಗಿ ಬಂದಿರತಕ್ಕ ಐಶ್ವರ್ಯಗಳ ಈ ಪ್ರಭಾವದಿಂದ ಅವ ಜಪ ಮಾಡುವುದೇ ಬಿಟ್ಟಿರ್ತಾನೆ ಕಾಲಕ್ಕೆ. ರಾಜ ಹಾಗೆ ಮಾಡಲಿಕ್ಕಿಲ್ಲ, ನೀನು ಹಾಗೆ ಮಾಡಿದವನಲ್ಲ. ಆನ್ನಿಕಂ ಬಹಳ ಚೆನ್ನಾಗಿ ಜಪದ ಅನುಷ್ಠಾನವನ್ನು ನಡೆಸಿದ್ದೀಯಾ. ಪಿತೃಯಜ್ಞಾಂಶ ತಂದೆ ತಾಯಂದಿರು ಹಾಕಬೇಕಾಗಿರತಕ್ಕಂಥ ಕಾಲಕ್ಕೆ ಸರಿಯಾದಂತಹ ಶ್ರಾದ್ದಾದಿಗಳು, ತರ್ಪಣಾದಿಗಳು, ಅದಕ್ಕೆ ಬೇಕಾಗಿರತಕ್ಕಂಥ ದಾನಗಳು, ಅದರೊಟ್ಟಿಗೆ ಭೂತಯಜ್ಞಾನ್ ಭೂತಬಲಿ, ಹೊರಗೆ ಹಾಕಬೇಕಾದ್ದು, ನಂಬಿ ಬಂದಿರತಕ್ಕಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅನ್ನಾಹಾರಗಳ ವಿತರಣೆ, ಸಮಾನುಷಾನ್ ಭೂತಯಜ್ಞಾನ್ ಮನುಷ್ಯಯಜ್ಞವನ್ನು ಮಾಡ್ತಾ ಇದ್ದಿ. ಅತಿಥಿಗಳ ಸತ್ಕಾರ, ಮನುಷ್ಯರಿಗೆ ಬೇಕಾದನ್ನು ಕೊಡ್ತಿ. ಇತ್ತ ದೇವತೆಗಳಿಗೆ ಬೇಕಾದ ಯಜ್ಞಾದಿಗಳು, ಅತ್ತ ಪಿತೃಗಳಿಗೆ ಬೇಕಾದಂತಹ ತರ್ಪಣಾದಿಗಳು, ಇತ್ತ ಪ್ರಾಣಿಗಳಿಗೆ ಬೇಕಾಗಿರುವಂತಹ ಸವಲತ್ತುಗಳು, ಅದರೊಟ್ಟಿಗೆ ಮನುಷ್ಯರಿಗೆ ಬೇಕಾಗಿರತಕ್ಕಂಥ ಧರ್ಮಗಳು, ಇವನ್ನೆಲ್ಲ ಮಾಡುವ ನಿನಗೆ ಅದು ಒಂದೆರಡಲ್ಲ, ವಿಪುಲಾನ್ ಕುರುವತಃ ಸುಮಾರು ಮಾಡತಕ್ಕ ನಿನಗೆ ಬಹಳ ದೊಡ್ಡದಾದಂತಹ ವಾನಪ್ರಸ್ಥರು ನಡೆಸಿದ ಸಾಧನೆಯ ಫಲ ಇದೆ. ಸಂವಿಭಾಗೇನ ಭೂತಾನಾಂ ಅತಿಥೀನಾಂ ತಥಾ ಅರ್ಚನಾತ್. ಜನರಿಗೆ ನಿನ್ನ ಸಂಪತ್ತನ್ನು ನೀನು ಹಂಚಿದಿ, ಅತಿಥಿಗಳಿಗೂ ಬೇಕಾದಷ್ಟು ನೀನು ಅಲ್ಲಿರತಕ್ಕಂಥ ಭಗವದ್ರೂಪಗಳ ನೆಲೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಿ. ಮತ್ತೆ ದೇವತೆಗಳ ವಿಷಯದಲ್ಲಿ ನಾನಾಗ ಅದನ್ನು ಹೇಳಿಕೊಂಡೆ ಪಂಚಯಜ್ಞಕ್ಕೆ ಬಂದಾಗ. ದೇವ ಯಜ್ಞೈಶ್ಚ ರಾಜೇಂದ್ರ, ಮತ್ತೆ ದೇವತೆಗಳ ಯಜ್ಞಗಳನ್ನು ಸಾರಿಸುಮಾರಾಗಿ ಮಾಡಿದ್ದಿ ನೀನು. ಹೀಗೆ ಪಂಚಯಜ್ಞಗಳು ಎಲ್ಲವೂ ಸಹ ನಿನ್ನಿಂದ ಚೆನ್ನಾಗಿ ನಡೆಸಲ್ಪಟ್ಟಿದೆ. ಆದ್ರಿಂದ ವನ್ಯಾಶ್ರಮದಂಭವೇ ನಿನಗೆ ವಾನಪ್ರಸ್ಥರ ಪರಿಪೂರ್ಣವಾದ ಫಲ, ಸಾಧನೆಯ ಸಂಪತ್ತು ಸವಲತ್ತು ಸಿಕ್ಕಿದೆ. ದಾನ, ದಕ್ಷಿಣೆ, ಅನುಷ್ಠಾನ, ಪೂಜೆ, ಪುನಸ್ಕಾರ ಇದರಲ್ಲೇ ಮಾತ್ರ ಅಲ್ಲ ನಿನ್ನದು. ಮರ್ದನಂ ಪರರಾಷ್ಟ್ರಾನಾಂ, ಸುತ್ತಮುತ್ತಲಿನ ರಾಷ್ಟ್ರದವರ ಮೇಲೆ ನೀನು ದಿಗ್ವಿಜಯವನ್ನು ಸಾಧನೆ ಮಾಡಿದಿ, ಹಿಮ್ಮೆಟ್ಟಿಸಿದಿ, ಅವರನ್ನು ಬಗ್ಗು ಬಡಿದಿದ್ದಿ, ಸಾಮಂತರನ್ನಾಗಿಸಿದಿ, ಕಪ್ಪ ಕೊಡುವಂತೆ ಮಾಡಿದಿ. ಪಾಪ ಅವರು ಬದುಕಬಹುದಿತ್ತು, ಇವ ಹೋಗಿ ಬಡದು ಬಂದ ಭೀಮಸೇನ ಪೌರುಷದಲ್ಲಿ ಅಂತ. ಹಾಗಲ್ಲಪ್ಪ, ಶಿಷ್ಟಾರ್ಥಂ ಪರಿಪಾಲನಾತ್. ನಿಜವಾಗಿ ಯಾಕೆ ಹೊತ್ತಲು ಶಿಷ್ಟಾರ್ಥಂ ಸತ್ಯವಿಕ್ರಮ, ಒಳ್ಳೆಯ ಜನರ ಬದುಕಿಗಾಗಿ ದುಷ್ಟರಾಜರನ್ನು ಹಿಮ್ಮೆಟ್ಟಿಸು, ಕೆಟ್ಟ ದೌರ್ಜನ್ಯವನ್ನು ನಿಲ್ಲಿಸುವುದು. ಯಾಕೆ ದೌರ್ಜನ್ಯವೇ ಕೆಟ್ಟದೆ, ಕೆಟ್ಟ ರಾಜರ ದೌರ್ಜನ್ಯದ ಖಂಡನೆ ಯಾಕೆ ಕೇಳಿದ್ರೆ, ಈಗ ದುರ್ಯೋಧನ ನೋಡಿಕೊಳ್ಳುತ್ತಾ ಇದ್ದ, ನೋಡಿಕೊಳ್ಳಿ ಪಾಪ ಅಲ್ಲ, ಹಾಳು ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದ. ಅವನಿಗೆ ನೀತಿ ಹೇಳಿಕೊಟ್ಟವ ಕಣಿಂಕ ಬಾಯಿ ಬಿಟ್ಟು ಹೇಳಿದ್ದ, ರಾಜರನ್ನು ಬೆಳಿಲಿಕ್ಕೆ ಬಿಡು, ಅವರು ದಪ್ಪನೆ ದಷ್ಟಪುಷ್ಟನಾದ ತಕ್ಷಣ ಈ ಗೆಲ್ಲುಗಳಿಗೆ ನೀರು ಹಾಕಬೇಕು, ಬುಡಕ್ಕೆ ಮರಕ್ಕೆ ಬೆಳೆಸಬೇಕು, ಪಾತಿ ಕಟ್ಟಬೇಕು, ಒಳ್ಳೆ ಗೊಬ್ಬರ ಹಾಕಬೇಕು. ಯಾಕೆಂದ್ರೆ ದಪ್ಪನೆ ದುಂಡನೆ ಹೆಚ್ಚಿನ ಹಣ್ಣುಗಳು ಕೊಡಬೇಕದು. ಕೊಡುವಾಗ ಬಗ್ತದೆ ಗೆಲ್ಲು, ಬಗ್ಗಿದಾಗ ಬಗ್ಗಿಸಿದಾಗ ಬಡಿಬೇಕು, ಅದನ್ನು ಕಡಿಬೇಕು, ತಿನ್ನಬೇಕು. ನೋಡಿ, ಮರಗಳು ಹೊತ್ತುಕೊಳ್ಳುತ್ತಾವೆ, ನೀರು ಹಾಕಿದ್ದಕ್ಕೆ ಸಂಭ್ರಮಿಸ್ತಾವೆ, ಹಕ್ಕಿಗಳೆಲ್ಲ ಹಾರುತ್ತಾವೆ, ನೆರಳು ಕೊಡುತ್ತದೆ. ಕೊನೆಗೆ ಅದು ಒಂದು ಹಣ್ಣು ತಿನ್ನುವುದಿಲ್ಲ ಮರ, ಮತ್ತೆ ಮನುಷ್ಯ ಅದನ್ನು ತಿಂತಾನೆ. ಒಟ್ಟು ಮಾಡಿದರೇನು ಬಂತು, ಗುಟ್ಟು ಹೇಳುತ್ತೇನೆ ಕೇಳುವಂಥದ್ದೇ ಮರ ನಮ್ಮ ಹತ್ರ. ಏನು, ನಾನು ನೋಡು ಬೇಕಾದಷ್ಟು ಹಣ್ಣು ಹಂಪಳುಗಳಿಂದ ತುಂಬಿದ್ದೇನೆ, ಆದರೆ ನನಗೆ ಉಪಕಾರ ಉಂಟಾ? ನಾನು ತಿಂತೇನ? ಒಟ್ಟು ಮಾಡಿದ್ರೆ ಏನು ಲಾಭ ಆಗ್ತದೆ? ಏನಿಲ್ಲ. ಯಾರ್ಯಾರೋ ಕಡಿದುಕೊಂಡು ತಿಂತಾರೆ, ಕೆಲವೊಮ್ಮೆ ಮಂಡೆಗೆ ಕಲ್ಲು ಹೊಡಿತಾರೆ ಅದು ಬೀಳಿಸ್ಲಿಕ್ಕೆ. ನಾನು ಬಗ್ಗದಿದ್ರೆ, ಅವ್ರ ಕೈಗೆ ನಾನು ಹಣ್ಣು ಕೊಡದಿದ್ರೆ ನನ್ನ ಮಂಡೆ ಕಲ್ಪಿಸಾಗ್ತದೆ. ಮತ್ತು ಜೋರು ಮಾಡಿದ್ರೆ, ಎಳೆದೋ ಕೊಕ್ಕೆ ಎಲ್ಲೋ ಕೊಯ್ಬೋದಿತ್ತಲ್ಲ ಹೂ ಹಣ್ಣನ್ನು ಕೇಳಿದ್ರೆ, ಏನಿಟ್ಟ ಅದು ಮಾಡ್ಬೋದಿತ್ತ ಹೇಳಿದ್ರೆ, ಬೇಡಪ್ಪ ಕೆಳಗಿನ ಗೆಲ್ಲು ಬರಲಿ, ಅದರಲ್ಲಿ ಆಗಿ ಹೋಗ್ಲಿಂದ ಮಂಡೆ ಕಡಿತಾರೆ.
ಈ ರೀತಿಯಾಗಿ ಪರೋಪಕಾರಕ್ಕಾಗಿ ನಾನು ಇದ್ದೇನೆ ಅಂತ. ಇದಾದ್ರಿಂದ ಕಣಿಂಕರ ನೀತಿಯಿಂದ ಬೆಳೆಸಿ ದಷ್ಟಪುಟ್ಟನೆ ಕೊಪ್ಪಿಸಿ ಸಮಾಜವನ್ನು ಕಡಿದು ಬಿಡು, ನುಂಗಿ ಹಾಕು, ನಿನಗೆ ಮಾಡಿಸಿಕೋ ಅಂತ. ಇತ್ತ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಅಂತ ಹೇಳಿ ಕೊಟ್ಟು ಬಿಡುದು. ಗದ್ದಾಗಿ ಅವರು ವ್ಯಾಪಾರ ಮಾಡಿಕೊಂಡಾಗ ಅತ್ತ ಟ್ಯಾಕ್ಸ್ ಹೇಳಿಕೊಂಡು ಪೂರ ಕದಿದು ಬಿಡು. ನೋಡಿ ಹೇಗಿದೆ, ಪ್ರಯೋಜನ ಏನಾಗತ್ತೆ? ಹಾಗೆ ನೀನು ಮಾಡಿದವನಲ್ಲ. ಹಾಗಾಗಿ ಕೆಟ್ಟ ರಾಜರನ್ನು ಉಳಿಸಿದವನಲ್ಲ ನೀನು. ದುರ್ಯೋಧನಾದಿಗಳ ಪಾಲಿಸಿಯೇ ಬೇರೆ ಇತ್ತು. ಹಾಗಾಗಿ ಒಳ್ಳೆಯ ರಾಜ್ಯ ಬೇಕು, ರಾಮನ ರಾಜ್ಯ ಬೇಕು, ರಾವಣನ ರಾಜ್ಯ ಬಾರದು. ನುಂಗುವವರ, ಕಾಮುಕರ, ತೀಟೆ ಉಳ್ಳವರ ರಾಜ್ಯ ಅವರ ಕೈಯಲ್ಲಿ ಸಿಗಬಾರದು ಅಂತ ಹೇಳಿ ಮರ್ದನಂ ಪರರಾಷ್ಟ್ರಾಣಾಂ ಶಿಷ್ಟಾರ್ಥಂ ಸತ್ಯವಿಕ್ರಮ. ನೀನು ಮತ್ತೆ ಅವರನ್ನು ಬಗ್ಗು ಬಡಿಯುವುದರಲ್ಲಿಯೂ ಸಹ ಮೋಸದಲ್ಲಿ ಹೋಗಲಿಲ್ಲ. ದುರ್ಯೋಧನಾದಿಗಳು ಮೋಸದಲ್ಲಿ ಬಂದರು. ಈಗ ಮತ್ತೆ ಧರ್ಮರಾಜ 1 ವರ್ಷ 12 ವರ್ಷ ಅಜ್ಞಾತವಾಸ ವನವಾಸ ಕಳೆದು ಎಕ್ಸ್ಪರ್ಟ್ ಆಗಿ ದಾಳದಲ್ಲಿ ಬಂದಿದ್ದಾನೆ. ನೇರ ಕೇಳಬಹುದಿತ್ತು ಧರ್ಮರಾಜನಲ್ಲಿ, ಆಡುವ ಒಂದೇ ಪಾಲ್, ಏನು ಇಡೀ ರಾಜ್ಯ ನನಗೆ, ಇಡೀ ರಾಜ್ಯ ನಿನಗೆ, ಯಾರು ಸೋತದ್ದು ಯಾರು ಗೆದ್ದದ್ದು ನೋಡುವ ಹೇಳಿದ್ರೆ ಖಂಡಿತವಾಗಿ ಧರ್ಮರಾಜ ಗೆಲ್ತಿದ್ದ. ಪ್ರಾಕ್ಟೀಸಿನಲ್ಲಿ ಅಭ್ಯಾಸ ಆಗಿ ಹೋಗಿದೆ ಅವನಿಗೆ. ಆದರೆ ಅವನು ಮತ್ತೆ ಪುನಃ ದ್ಯೂತದಿಂದ, ಕಪಟದಿಂದ, ಅನ್ಯಾಯ ಮಾರ್ಗದಿಂದ ಸಂಪತ್ತನ್ನು ಕಬಳಿಸಲಿಕ್ಕೆ ಇಷ್ಟಪಡಲಿಲ್ಲ. ನೇರವಾಗಿ ಕೇಳಿದ, ಸ್ವಲ್ಪ ಆದ್ರೂ ಸಾಕು ಅಂದ. ಕೇಳದೆ ಇದ್ದಾಗ ಹೊಡಿತೇನೆ ಅಂತ ಯುದ್ಧ ಮಾಡಿ ದುರ್ಯೋಧನಾದಿಗಳು ಹಾಕಿದ ಹೊಂಡಕ್ಕೆ ಅವರನ್ನು ಬೀಳಿಸಿ ಪಡೆದ. ಅದರಿಂದ ಸತ್ಯವಿಕ್ರಮ ಅಂತ ಕರೀತಾರೆ ಭೀಷ್ಮರು. ನೀನು ಒಳ್ಳೆ ಇದ್ದೀಯಾ, ಏನು ತೊಂದರೆ ಇಲ್ಲ. ಕುರ್ವತ ಪುರುಷವ್ಯಾಘ್ರ ವನ್ಯಾಶ್ರಮ ಪದಂ ಭವೇತ್. ನಿನಗೆ ಈ ರೀತಿಯಾಗಿ ನಿಂತವನಿಗೆ ವಾನಪ್ರಸ್ಥರ ಫಲ ಸಿಕ್ಕೇ ಸಿಗುತ್ತೆ. ಪಾಲನಾ ಸರ್ವಭೂತಾನಾಂ ಸ್ವರಾಷ್ಟ್ರ ಪರಿಪಾಲನಾತ್ ದೀಕ್ಷಾ ಬಹುವಿಧಾರಾಜನ್ ಸತ್ಯಾಶ್ರಮ ಪದಂ ಭವೇತ್. ಇಲ್ಲಿ ಹೊಸತು ಹೇಳ್ತಾನೆ ಸತ್ಯಾಶ್ರಮ ಅಂತ. ಸತ್ಯಾಶ್ರಮ ಆಗಲಿ ಸತ್ಯವಿಕ್ರಮ ಅಂತ. ನೀನು ನೇರ ಆದ್ರಿಂದ ಕ್ಷತ್ರಿಯೋಚಿತವಾದ ಫಲವನ್ನು ನೀನು ಪಡಿತಾ ಇದ್ದಿ, ಕ್ಷತ್ರಿಯರು ಪಡೆಯುವಂತೆ. ಒಳ್ಳೆ ರೀತಿಯಿಂದ ಕ್ಷತ್ರ ಧರ್ಮವನ್ನು ಪಾಲಿಸಿದವರೆಗೆ ಸ್ವರ್ಗಾದಿಗಳ ಫಲವನ್ನು ಪಡೆಯುವಲ್ಲಿ, ಇಲ್ಲಿ ಯಶಸ್ವಿಗಳಾಗುವಲ್ಲಿ, ಹೆಸರುವಾಸಿಗಳಾಗುವಲ್ಲಿ ಇರ್ತಾರೋ ಹಾಗೆ ನೀನು ಇಡೀ ಜಗತ್ತನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೆ. ಇದು ನಿನ್ನ ದೀಕ್ಷೆ ಅಂತ ಹೇಳಿ ಪ್ರಜಾಪಾಲನೆಯೇ ನನ್ನ ಪರಮೋಚ್ಚವಾದ ಧ್ಯೇಯ ಅಂತ ಮಾಡಿಕೊಂಡದ್ದರಿಂದ, ಎಲ್ಲರನ್ನು ಅವರ ಬಾಡಿಗೆ ಚೆನ್ನಾಗಿ ನೋಡಿಕೊಂಡದ್ದರಿಂದ ನಿನಗೆ ಅಂತಹ ದೊಡ್ಡದಾದ ಫಲ ಇದೆ. ವೇದಾಧ್ಯಯನ ನಿತ್ಯತ್ವಂ, ಮತ್ತೆ ಕ್ಷಮಾ ಅಥ ಆಚಾರ್ಯ ಪೂಜನಂ ತಥ ಉಪಾಧ್ಯಾಯ ಶುಶ್ರೂಷ ಬ್ರಹ್ಮಾಶ್ರಮ ಪದಂ ಭವೇತ್. ಅಧ್ಯಯನದ ಮುಖವಾದ ಬಗ್ಗೆ ಭೀಷ್ಮರು ಮಾತಾಡ್ತಾರೆ. ಓದಿಕೊಂಡೆ ಮೊದಲು ತಿಳ್ಕೊಂಡೆ, ಮತ್ತೂ ಕೇಳಿಕೊಂಡು, ಕೊನೆಗೂ ಅರ್ಥ ಮಾಡಿತಾ ಇದ್ದೀಯಾ. ನೋಡಿ 3 ಹಂತದಲ್ಲಿ. ಎಳವೆಯಲ್ಲಿ ಕಲಿಬೇಕು, ಆಗ ಗುರುಗಳು ಬರ್ತಾರೆ. ಮುಂದಕ್ಕೆ ಬೆಳೆಯಬೇಕು ಕಲಿತಾ, ಆಗಲೂ ಸಹ ಅವನಿಗೆ ಮಾರ್ಗದರ್ಶಕರಿರಬೇಕು. ಉಪಾಧ್ಯಾಯರೆಲ್ಲ ಇರ್ತಾರೆ. ಕೊನೆಗೂ ಯಾರನ್ನು ಬಿಡುವಂತಿಲ್ಲ, ಅವರ ಜೊತೆಯಲ್ಲಿ ಅವನ ಅಧ್ಯಯನ ಮಾಡುತ್ತಾ ಅವರ ಅನುಗ್ರಹ ಪಡೀತಾ ಇರಬೇಕು. ಅದು ಆಚಾರ್ಯ. ಆಚಾರ್ಯ ಪೂಜೆ, ಉಪಾಧ್ಯಾಯ ಸೇವೆ, ಗುರು ಶುಶ್ರೂಷೆ ಎಲ್ಲ ಇದೆ, ಎಲ್ಲ ಹಂತದಲ್ಲಿ. ಕೆಲವರು ಕೆಳಮಟ್ಟದಲ್ಲಿ ಮಾತ್ರ ಕಲಿತಾರೆ, ಮತ್ತೆ ಬೇಡ. ಕೆಲವರು ನಡು ಪಟ್ಟಿಯಲ್ಲಿಯೂ ಸಹ ಕಲಿಕೆಯನ್ನು ಮುಂದುವರಿಸ್ತಾರೆ, ಗೌರವಿಸ್ತಾರೆ. ಕೊನೆಯ ಹಂತದಲ್ಲಿಯೂ ನಮ್ಮ ಗುರುಗಳು, ನಮ್ಮ ಆಚಾರ್ಯರು, ನಮ್ಮ ಉಪದೇಶಕರು, ನಮ್ಮ ಉಪಾಧ್ಯಾಯರು, ನಮ್ಮ ನೆತ್ತರಕ್ಕೇರಿಸಿದವರು ಅಂತ ಹೇಳಿಕೊಂಡು ತಿರುಗುವವರು ಬಹಳ ಕಡಿಮೆ. 10, 70, 80 ಹತ್ತಿರದಲ್ಲಿ ಇದ್ದವ ಅವರು ನನ್ನ ಗುರುಗಳು ಹೀಗೆ ಹೇಳಿಕೊಟ್ಟವರು ಅಂತ ಹೇಳಿಕೊಂಡು ಅವರಿಂದಾಗಿಂತ ಅನುಗ್ರಹ ಅಂತ ಹೇಳಿಕೊಳ್ಳುವುದೇ ಇಲ್ಲ. ಆಗ ಅವನೇ ಪರಮೋಚ್ಚನಾಗಿ ಬೀಳ್ತಾನೆ. ನಡು ವಯಸ್ಸಿನಲ್ಲೇ ಹೇಳುವುದಿಲ್ಲ, ಗುರುಗಳು ನೆನಪಿಸುವುದಿಲ್ಲ, ಎಳವೆ ಇದ್ದಾಗೆ ಮಾತ್ರ. ಇವನು ಹೇಳ್ತಾನೆ, ವೇದಾಧ್ಯಯನ ಮಾಡಿದೆ, ಆಚಾರ್ಯ ಸೇವೆ ನಡೆಸಿದೆ, ಉಪಾಧ್ಯಾಯರನ್ನು ನೋಡಿಕೊಂಡೆ. ಇದು ಅವರ ಹಂತ ಹಂತದ ಚಿಂತನೆ. ಇದು ಸಣ್ಣ ವಿಷಯಗಳನ್ನು ಉಪನಯನ ಮಾಡಿಕೊಂಡು ಅಗ್ನಿಕಾರ್ಯಾದಿಗಳಲ್ಲಿ ನೆಲೆಗೊಂಡವರನ್ನು ಗುರು ಅಂತ ಕರೀತಾರೆ. ಸ್ವಲ್ಪ ಮಟ್ಟಿನಲ್ಲಿ ಯೋಗ್ಯವಾದ ಶಾಸ್ತ್ರಗಳ ಉಪದೇಶ ಮಾಡಲಿಕ್ಕೆ ಹೊರಟಾಗ ಉಪಾಧ್ಯಾಯರಾಗ್ತಾರೆ. ಮೊದಲು ವೇದ ಮಾತ್ರ ಹೇಳಿಕೊಟ್ರೆ ಗುರುಗಳು, ಅದರ ಆಚೆಗೆ ಸಂಗತಿಗಳು ಬಂದಾಗ ಉಪಾಧ್ಯಾಯರು, ಸಕಲ ಶಾಸ್ತ್ರಗಳೊಂದಿಗೆ ವೇದಾಂತದ ಚಿಂತನೆ ಬಂದಾಗ ಅವರ ಆಚಾರ್ಯರು. ಈಗ ಅಂತ ಇದೇ ಭಾರತವೇ ಹೇಳಿದ ಸಂಗತಿ. ಇದು ಲಕ್ಷಣಗಳು. ಇವನ್ನೆಲ್ಲ ನೀನು ಮಾಡಿದ್ರಿಂದ ಬ್ರಹ್ಮಾಶ್ರಮ ಪದಂ ಭವೇತ್. ನಿನಗೆ ವೇದಾಶ್ರಮದ ಪದ, ವೇದಾಶ್ರಮದ ಫಲ. ಇದು ಆಶ್ರಮ, ವೇದಾಶ್ರಮ, ಇದು ಬ್ರಹ್ಮಾಶ್ರಮ. ಇದು ಭಗವಂತ ಇಲ್ಲಿ ಪ್ರಿಯನಾಗುವುದು.
ಇದು ಬ್ರಹ್ಮಚಾರಿಗೆ ಹೇಳಿದ ಸಂಗತಿ. ಹಾಗಾಗಿ ಇಂತಹ ಲಾಭ ನಿನಗಾಗತ್ತೆ. ಆನ್ನಿಕ ಅನ್ನ ಜಪಮಾನಸ್ಯ ದೇವಾನ್ನ ಪೂಜೆಯತ ಸದಾ ಧರ್ಮೇಣ ಪುರುಷ ವ್ಯಾಘ್ರ. ಧರ್ಮಾಶ್ರಮ ಪದಂ ಭವೇತ್. ಒಬ್ಬ ಧಾರ್ಮಿಕನಿಗೆ ನೀನು ಏನು ಸಿಗುತ್ತೆ ಫಲ ಅದು ನಿನಗೆ ಸಿಗುತ್ತೆ. ಯಾಕೆ ನಿನ್ನ ಧರ್ಮ ನಿತ್ಯ ಧರ್ಮ ಇಷ್ಟು ಚೆನ್ನಾಗಿದೆ. ಜಪಾನುಷ್ಠಾನ ಪೂಜೆ ಪುನಸ್ಕಾರ ಇದ್ಯಾವುದು ಬಿಡುವುದಿಲ್ಲ. ಮತ್ತು ಅದನ್ನೆಲ್ಲ ಬಲಾತ್ಕಾರದಲ್ಲಿ ಮಾಡುವುದು ಅಲ್ಲ, ಮಾಡಬೇಕಲ್ಲ ಅಂತ ಪರಿತಪಿಸಿಕೊಂಡು ಅಲ್ಲ, ನಿಯಮನಿಷ್ಠನಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಿ. ಧರ್ಮವನ್ನು ಆಚರಿಸುವುದು ಯಾಕೆ ಕೇಳಿದ್ರೆ ಧರ್ಮಕ್ಕಾಗಿ, ಅರ್ಥಕ್ಕಾಗಿ ಅಲ್ಲ, ಕಾಮಕ್ಕಾಗಿ ಅಲ್ಲ, ಮತ್ತೆ ಧರ್ಮಕ್ಕಾಗಿ ಮಾಡ್ಲಿಕ್ಕೆ ಕೇಳಿದ್ದಾರೆ, ಮಾಡಿದ್ದೇನೆ. ವಿಧಿ ನಿಷೇಧಗಳ ಬಗ್ಗೆ ಶಾಸ್ತ್ರದ ಪರವಾನಿಗೆ ವ್ಯವಸ್ಥೆ ಇದೆ, ಅದನ್ನು ನೋಡಿಕೊಂಡು. ಹಾಗಾಗಿ ನಿನಗೆ ಅಂತಹ ಒಂದು ಧರ್ಮದ ಭೂಮಿಕೆಯಲ್ಲಿನ ರಾಜ ನೀನಾದ್ರಿಂದ ನಿನಗೆ ಧರ್ಮದ ರಾಜಧರ್ಮದ ರಾಜಫಲ ನಿನಗೆ ಸಿಗುತ್ತೆ ಅಂತ. ಇದು ಒಂದು ದೃಷ್ಟಿಯಿಂದ ಸನ್ಯಾಸಿಗಳಿಗೂ ಹೇಳಿಸಿದ್ದಂತೆ. ಅವರಿಗೆ ನಿರಂತರವಾಗಿ ಕೆಲಸ ಏನು ಕೇಳಿದರೆ ಜಪ ಮಾಡುವುದು, ಪೂಜೆ ಮಾಡು, ಮತ್ತೆ ಧರ್ಮ ಮಾಡು, ಮತ್ತೆ ಆಯ್ತಲ್ಲಿ ಅಷ್ಟೇ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅದಕ್ಕೆ ಸನ್ಯಾಸಿ ಹೆಸರು. ಎಲ್ಲ ಬಿಟ್ಟಿದ್ದಾನವ, ಅದು ಲೋಕ ಸೇವೆ ಮಾಡ್ತಾನೆ. ಹಾಗಾದ್ರೆ ಸನ್ಯಾಸಿ ಯಾಕೆ ಆಗಬೇಕವ ಅಲ್ವಾ? ಲೋಕದಲ್ಲಿ ಜನ ಇಲ್ವಾ ಮಾಡ್ಲಿಕ್ಕೆ? ಲೋಕ ಸೇವೆ ಮಾಡಲಿಕ್ಕೆ ಸನ್ಯಾಸಿ ಬೇಡ. ಅವನು ಲೋಕವನ್ನು ತ್ಯಾಗ ಮಾಡಬೇಕು. ಅವನಿಗೆ ದೇವರು ಮಾತ್ರ, ಇಷ್ಟೇ ಅವನ ಕೆಲಸ. ವಿಷ್ಣು ಸರ್ವೋತ್ತಮತ್ವಂಜ ಸರ್ವದಾ ಪ್ರತಿಭಾ ತರ್ಪಣಂತೂ ಹರೇರೇವ. ದೇವರನ್ನು ಪ್ರೀತಿಸುವುದಷ್ಟೇ ಹೊರತುಪಡಿಸಿ ಮತ್ತೇನಿಲ್ಲ. ಅವನ ತನ್ನ ಸಿದ್ಧಿತನದಿಂದಲೇ ಜಗತ್ತಿಗೆ ಅವನು ವಿಶೇಷವಾದಂತಹ ರಕ್ಷೆಯನ್ನು ಕೊಡಬೇಕು. ಅವನು ತಾನು ಕೊಟ್ಟ ಫಲಮಂತ್ರಾಕ್ಷದಲ್ಲಿ ಉಳಿದದ್ದೆಲ್ಲ ಹೋಗ್ಬೇಕು ಹೊರತು ಇವ ಫೀಲ್ಡಿಗೆ ಇಳಿಲಿಕ್ಕಿಲ್ಲ. ಹಾಗಿದ್ರೆ ಅದು ಜನ ಬೇರೆ ಆಗ್ತಾನೆ. ಆದ್ರೆ ಇವನು ಕೇವಲ ತಾನು ಅನುಷ್ಠಾನ ಮಾಡುವ ಧರ್ಮದೇವರಿಂದಲೇ ಅವರ ಸಮಸ್ಯೆಗಳ ಪರಿಹಾರ ಮಾಡುವಲ್ಲಿ ಪ್ರಾರ್ಥಿಸಬೇಕು. ಅಂತಹ ಸನ್ಯಾಸಿಯ ಫಲ ನಿನಗೆ ಸಿಗುತ್ತೆ. ಮೃತ್ಯುರ್ವಾ ರಕ್ಷಣಂಚೇತಿ ಯಸ್ಯ ರಾಜ್ಞೋ ವಿನಿಶ್ಚಯ ಪ್ರಾಣದ್ಯೂತೆ ವ್ಯವಸ್ಥಾಪ್ಯ ಬ್ರಹ್ಮಾಶ್ರಮವದಂ ಭವೇತ್. ನಿನ್ನ ಹೋರಾಟ ಹೇಗಿತ್ತು? ಭೀಷ್ಮರು ಹೇಳುತ್ತಾರೆ, ಸಾಯಲಿಕ್ಕೂ ಸಿದ್ಧನಾಗಿ ಹೋರಾಡಿದವನು ನೀನು. ಪ್ರಾಣದ್ಯೂತ ಕ್ಷತ್ರಿಯರಿಗೆ ಹೇಳಿಸಿದ್ದದು. ಸಾವೋ ಗೆಲುವೋ ಎನ್ನುವುದು ಗೊತ್ತೇ ಇರ್ತದೆ. ಅದನ್ನು ಗಟ್ಟಿಯಾಗಿಸಿಕೊಂಡಿರ್ತಾರೆ, ಎರಡಕ್ಕೂ ತಯಾರಾಗ್ತಾರೆ. ಈ ನೆಲೆಯಲ್ಲಿ ಯಾರು ಕ್ಷತ್ರಿಯರು ನೆಲ್ತಾರೆ ಅವರಿಗೆ ಬ್ರಹ್ಮಲೋಕದ ಪ್ರಾಪ್ತಿ ಇದೆ ಅಲ್ವಾ? ಹಾಗಾಗಿ ಇದು ದೊಡ್ಡ ಮಟ್ಟಿನ ಆಶ್ರಮ, ಇದು ಬ್ರಹ್ಮಾಶ್ರಮ. ಇದು ವಾಸ್ತವವಾಗಿ ಈ ರೀತಿಯಾದ ಒಂದು ಬದುಕಿನ ಮೇಲೆ ಭರವಸೆಯನ್ನೇ ತೊರೆದು ವಾಸ್ತವವಾದ ಧರ್ಮದ ಮೇಲೆಯೇ ನೆಲೆಗೊಂಡು ಶತ್ರು ನಿಗ್ರಹ ಅಂತ ಹೇಳುತ್ತಾ ಪಲಾಯನ ಮಾಡದೆ, ಸಾವಿಗೂ ಹೆದರದೆ, ಬಹಳ ಅದ್ಭುತವಾದ ದ್ಯೂತ ಇದು ನೋಡಿ. ಧರ್ಮರಾಜ ಮತ್ತು ಆಡಿದ್ದು ದ್ಯೂತವನ್ನು ಹೇಗೆ? ಪ್ರಾಣದ್ಯೂತವನ್ನು. ಅದರಲ್ಲಿ ಧರ್ಮ ಪ್ರತಿಷ್ಠೆ ಆಯಿತು, ದುಷ್ಟರು ಸತ್ತು. ಹೀಗಾಗಿ ನಿನಗೆ ಬಹಳ ದೊಡ್ಡ ಮಟ್ಟಿನ ಪೂರ್ಣ ಪ್ರಮಾಣದ ಆಶ್ರಮದ ಫಲ ಬಂದಿದೆ. ಅಜಿಹ್ವಂ ಅಶಟಂ ಮಾರ್ಗಂ ವರ್ತಮಾನಸ್ಯ ಭಾರತ ಸರ್ವದಾ ಸರ್ವಭೂತೇಷು ಬ್ರಹ್ಮಾಶ್ರಮ ಪದಂ ಭವೇತ್. ಅಂತಹ ಪರಿಪೂರ್ಣವಾದ ಬ್ರಹ್ಮಾಶ್ರಮದ ಫಲ ಬರಲಿಕ್ಕೆ ಮತ್ತೊಂದು ಮಾರ್ಗ ಉಂಟು, ಮತ್ತೊಂದು ಗುಣಲಕ್ಷಣ ಇದೆ. ಏನು? ಯಾವಾಗ ನೋಡಿದ್ರೂ ಮೋಸ ಇಲ್ಲ, ಯಾವ ವಿಷಯದಲ್ಲಿಯೂ ಕಪಟ ಇಲ್ಲ, ವಕ್ರ ಇಲ್ಲ, ವಂಚನೆ ಇಲ್ಲ, ನೇರತನ. ಈ ರೀತಿಯಾದ ಮಾರ್ಗವನ್ನು ಅನುಸರಿಸುವವನು ಯಾರೂ ಇಲ್ಲ. ಧರ್ಮರಾಜನು ಮೋಸ ಮಾಡಬಹುದಿತ್ತಿಲ್ಲಿ, ಮಾಡಲಿಲ್ಲ. ಮೋಸದಲ್ಲಿ ಹೋದ ಸೇನೆಯನ್ನು ಎಳ್ಕೊಳ್ಬಹುದಿತ್ತು, ಅದು ಮಾಡಲಿಲ್ಲ. ಆದ್ರಿಂದ ದೊಡ್ಡ ದೊಡ್ಡ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿ ಸಾಯಿಸಬಹುದಿತ್ತು, ಅದೂ ಅಲ್ಲ. ಪ್ರದಕ್ಷಿಣೆ ಬಂದು ಭೀಷ್ಮನಿಗೆ ಕಾಲು ಮುಟ್ಟಿ ನಮಿಸಿ ದ್ರೋಣರಿಗೆ ಗೆಲುವು ಸಿಗಲಿ ಅಂತ ಆಶೀರ್ವದಿಸಿ ಅಂತ ಕೇಳಿಕೊಂಡು, ಹೊಡಿತೇನೆ ನಿಮಗೆ, ಸಾಯ್ತೀರಲ್ಲ ಅಂತ ಕೇಳಿ, ಯಾವಾಗ ಸಾಯ್ತೀರಿ ಅಂತ ಡೇಟು ಪಡೆದುಕೊಂಡು ಹೇಗೆ ಸಾಯ್ತೀರಿ ಅಂತ ಕೇಳಿಕೊಂಡು ಸಾಯಿಸುವ ಕತೆ ಮಾಡುವ ಇವನಿಗೆ ಎಷ್ಟು ಅದ್ಭುತವಾದ ಕತೆ ಉಂಟು. ಮೋಸ ಇಲ್ಲ, ಎದುರೊಂದು ಹೊರಗೊಂದಿಲ್ಲ, ನೇರವಾಗಿ. ಬಹಳ ಖುಷಿ ಇತ್ತು ಭೀಷ್ಮನೇ. ಅದನ್ನ ಹೇಳ್ತಾರೆ, ನಿನಗೆ ಉತ್ತಮವಾದ ಫಲ ಸಿಗ್ತದೆ ನೋಡು. ವಾನಪ್ರಸ್ಥೇಶು ವಿಪ್ರೇಶು ತ್ರೈವಿದ್ಯೇಶು ಚ ಭಾರತ ಪ್ರಯಚ್ಛತಃ ಅರ್ಥಾನ್ ವಿಪುಲಾನ್. ವಾನಪ್ರಸ್ಥದಲ್ಲಿ ಇದ್ದವರಿಗೆ ಏನೆಲ್ಲ ಅವಕಾಶ ಮಾಡಿಕೊಟ್ಟೆ. ವೇದಾಧ್ಯಯನ ಮಾಡಿಕೊಳ್ಳುವವರಲ್ಲಿ, ವೇದತ್ರಯನ್ನು ಉಪಯೋಗಿಸಿಕೊಂಡು ಅಗ್ನಿಹೋತ್ರಾದಿಗಳ ನೆಲೆಗೊಂಡವರಲ್ಲಿ,
ಇಂಥವರಿಗೆಲ್ಲ ಬೇಕಾಗಿರತಕ್ಕಂತಹ ಅನುಕೂಲಗಳನ್ನು ರಾಜಾಶ್ರಯದಲ್ಲಿ ಮಾಡಿಕೊಟ್ಟವ ನೀನು. ಬೇಕಾದವರ ವಿಪುಲವಾದ ಸಂಪತ್ತು, ಅಗ್ನಿಹೋತ್ರಕ್ಕೆಲ್ಲ, ದೊಡ್ಡ ದೊಡ್ಡ ಯಜ್ಞಯಾಗಗಳಿಗೆಲ್ಲ ಅದನ್ನೆಲ್ಲ ನೀನು ಕೊಟ್ಟು ಅವರನ್ನು ವಿಶೇಷವಾಗಿ ಉದ್ಧಾರ ಮಾಡಿದ್ರಿಂದ ನೀನು ವನ್ಯಾಶ್ರಮದಂ ಭವೇತ್, ನಿನಗೆ ವಾನಪ್ರಸ್ಥರ ಪುಣ್ಯ ವಿಶೇಷ ಸಿಗ್ತದೆ. ಇದು ಒಂದು ಎಂತ ಹೇಳುವ, ಎಲ್ಲಾ ಪುಣ್ಯಗಳ ರಾಶಿಯು ನಿನ್ನನ್ನು ಮುತ್ತಿಗೆ ಆಗ್ತದೆ ಎಂದು ಭೀಷ್ಮರು ಹೇಳ್ತಾರೆ. ಸರ್ವಭೂತೇಷು ಅನುಕ್ರೋಶಂ ಕುರ್ವತಸ್ತವ ಭಾರತ, ಯಾರ ಮೇಲೂ ನಿನಗೂ ದ್ವೇಷ ಇಲ್ಲ, ಎಲ್ಲರ ಮೇಲೆ ದಯೆ, ಅಯ್ಯೋ ಪಾಪ ಅನಿಸುವುದು, ಉದ್ಧಾರ ಮಾಡಬೇಕೆಂದ ಪ್ರೀತಿ. ಹೀಗಾಗಿ ಎಲ್ಲರ ಮೇಲೂ ಪ್ರೀತಿ, ಹಿಂಸೆ ಭಾವವೇ ಇಲ್ಲದೆ ಆನೃಶಂಸ್ಯೆ ಪ್ರವೃತ್ತಸ್ಯ, ಹಿತಮಿತವಾಗಿ ಅವರ ಬದುಕಿನಲ್ಲಿ ಪೀಡೆಯೇ ಆಗಬಾರದು ಅಂತ ತಲೆ ಕೊಟ್ಟವನ ನಿನಗೆ ಏನು ಹೇಳುವ ಅಂತಾರೆ. ಎಲ್ಲಾ ಕಡೆಯಿಂದಲೂ ಸಹ ಪುಣ್ಯ ಸಂಚಯ ಮುತ್ತಿಗೆ ಹಾಕ್ತದೆ. ನಿಯತಂ ಪುಣ್ಯ ಸಂಚಯ, ಗ್ಯಾರಂಟಿ ಪುಣ್ಯ ರಾಶಿ ನಿನ್ನಲ್ಲಿದೆ. ಅವರು ಇವರು ಅದು ಇದು ಅಂತಲ್ಲ. ಬಾಲ ವೃದ್ಧೇಶು ಕೌಂತೆಯ ಸರ್ವಾವಸ್ಥಂ ಯುಧಿಷ್ಠಿರ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅವರ ಎಲ್ಲಾ ಅವಸ್ಥೆಗಳಲ್ಲಿ, ಬಾಲ್ಯ, ಯೌವನ, ಕೌಮಾರ, ಪೌಗಂಡ, ಯಾವುದೇ ಅವಸ್ಥೆಯಲ್ಲಿ ಯಾರೇ ಇರಲಿ ಅವರೆಲ್ಲರ ಮೇಲೆಯೂ ಸಹ ನಿನಗೆ ದಯೆ, ಪ್ರೀತಿ, ವಿಶ್ವಾಸ, ಅನುಕಂಪೆ, ಅವರನ್ನು ರಕ್ಷಿಸಬೇಕು, ಸಹಾಯ ಮಾಡಬೇಕು, ಕೊಟ್ಟು ಎನ್ನತಕ್ಕಂಥ ಭಾವಗಳು, ಕೊಡುವ ಬಗೆಯೂ ಎಲ್ಲ ಸೇರಿಕೊಳ್ತದೆ. ಅನುಕ್ರೋಶ ಕ್ರಿಯಾಪಾರ್ಥ ಧರ್ಮ ಏಷ ಸನಾತನಃ, ಇದು ಸನಾತನ ಧರ್ಮದ ಲಕ್ಷಣ. ಇದು ನಿನ್ನಲ್ಲಿ ನಿಂತಿದೆ. ಎಲ್ಲರನ್ನು ನೀನು ಎಲ್ಲ ಪ್ರಕಾರದಲ್ಲಿ ನೋಡಿಕೊಳ್ಳುತ್ತಾ ಇದ್ದೆ. ಯಾರ ಮೇಲೆಯೂ ನಿನಗೆ ಹಾಗೆಯೇ ಇಲ್ಲ, ಅಜಾತ ಶತ್ರು ಅಲ್ವವನು. ಹಾಗಾಗಿ ಬಲಾತ್ಕೃತೇಶು ಭೂತೇಶು ಪರಿಣಿತ್ರಾಣಂ ಕುರುದ್ವ, ತೊಂದರೆಗೊಳಗಾದವರ ರಕ್ಷಣೆ, ದುರ್ಬಲರಾದವರಿಗೆ, ಸಬಲರಿಂದ ಏನಾದರೂ ಸಮಸ್ಯೆ ಬಂದಾಗ ಅವರ ಪರಿಪೂರ್ಣವಾದ ರಕ್ಷಣೆ ಅದು ನಿನ್ನಲ್ಲಿತ್ತು. ಶರಣಾಗತೇಶು ಕೌರವ್ಯ, ನಿನ್ನಲ್ಲಿಗೆ ಬಂದು ಸೇರಿದ್ದಾರೆ, ರಕ್ಷಿಸಪ್ಪ ಅಂತ ಕೇಳಿ ಅಂತವರನ್ನು ನೀನು ಬಿಟ್ಟುಕೊಟ್ಟವಲ್ಲ. ಇಂತಹ ಪರಂ ಕಾರುಣ್ಯಮಾಚರ, ಬಹಳ ದೊಡ್ಡ ಮಟ್ಟಿನ ಕರುಣೆಯ ತುಂಬಿದ ನೀನು ಇನ್ನಷ್ಟು ಬಂದವರಿಗೆ, ತೊಂದರೆಯಲ್ಲಿ ಬಿದ್ದವರಿಗೆ ನೀನು ಸಹಾಯವನ್ನು ಮಾಡು, ಕರುಣೆಯನ್ನವರಿಗೆ ಕರುಣಿಸು, ಅಂದ್ರೆ ದಯಪಾಲಿಸು, ಕೊಟ್ಟು ಬಿಡು, ಉಪಕಾರ ಮಾಡಿಬಿಡು, ಅವರನ್ನು ನೋಡಿಕೋ. ರಾಜರಿಗೆ ಮುಖ್ಯವಾದಂತಹ ಧರ್ಮ ಶರಣಾಗತ ರಕ್ಷಣೆ. ರಾಮನೇ ಹೇಳಿದ್ದ, ರಾವಣನಿಗೆ ತಿಳಿಸಿದ್ದ, ಅಭಯಂ ಸರ್ವಭೂತೇಭ್ಯ ದದಾಮ್ಯತ ವ್ರತಮ್ಮಮ ಅಂತ, ಸಹೃದಯವ ಪ್ರಪನ್ನಾಯ ತವಾಸ್ಮೀತಿ ಯಾಚಕೆ ಅಂತ. ನಾನು ನಿನ್ನವನು ಅಡಿದಾವರೆಯನ್ನು ಹಿಡಿದಿದ್ದೇನೆ, ರಕ್ಷಿಸಿ ಬಿಡು ಅಂತ ಕೇಳಿದರೆ ನಾನು ಕೊಟ್ಟು ಬಿಡುವುದೇ ಅಂತ, ಎಂತವನೇ ಆಗಲಿ. ಹಾಗಾಗಿ ವಿಭೀಷಣನಿಗೆ ಅಭಯದಾನ ಮಾಡಿದವ. ವಿಭೀಷಣ ಅಂತ ರಾವಣನು ಕಾಲಿಗೆರಗಿದ್ರೆ ಸೀತೆಯನ್ನಿಟ್ಟು ಖಂಡಿತವಾಗಿ ಮಾಡಿದ ತಪ್ಪನ್ನು ಮನ್ನಿಸ್ತಿದ್ದ ರಾಮ. ಹೇಳಿದ್ದ ವಿಭೀಷಣ, ಹನುಮಂತನು ಗುಡುಗಿದ್ದ ಹಾಗೆ ಆಗದೆ ಹೋಯ್ತು. ಹಾಗೆ ಅಭಯಂ ಸರ್ವಭೂತೇಭ್ಯ ದತ್ತಂ ಅಂತ ಹೇಳಿಕೊಂಡು ರಾಜನು ತಪ್ಪು ಮಾಡದವರಿಗೆ, ಶರಣಾಗತರಿಗೆ ಪರಿಪೂರ್ಣವಾದ ರಕ್ಷಣೆ ಕೊಡುತ್ತೇನೆ, ಕೊಡಬೇಕು, ಕೊಟ್ಟಿದಿ ಕೊಡು ಅಂತ ಪರಮ ಕರುಣಾಳು ನೀನಾಗು. ಚರಾಚರಾಣಾಂ ಭೂತಾನಾಂ ರಕ್ಷಣಂ ಚಾಪಿ ಸರ್ವಶಃ ಯಥಾರ್ಹ ಪೂಜಾಂಚ ತಥಾ ಕುರ್ವನ್ ಗಾರಸ್ಥ್ಯಮಾವಸ್ಯೇತ್. ಒಬ್ಬ ಪರಿಪೂರ್ಣನಾದ ಗೃಹಸ್ಥನ ಧರ್ಮ, ಅವನ ಫಲ, ಅವನ ಪುಣ್ಯ ನಿನ್ನನ್ನು ಸೇರಬೇಕು. ಆದರೆ ಆ ಗೃಹಸ್ಥ ಹೇಗಿರಬೇಕು ಕೇಳಿದ್ರೆ, ಜೀವ ಸಾಮಾನ್ಯಕ್ಕೆ ಪ್ರೀತಿಯನ್ನು ಕರುಣಿಸಬೇಕು. ಮರಮಟ್ಟುಗಳಿರಲಿ, ಕ್ರಿಮಿಕೀಟಗಳಿರಲಿ, ಮನುಷ್ಯ ಜರ ಜಾತಿಗಳಿರಲಿ, ಯಾವುದೇ ಇದ್ದರೆ ಎಲ್ಲದರ ಮೇಲೆ ಪ್ರೀತಿ, ರಕ್ಷಣೆ. ನೋಡಿ, ಒಂದು ಸಣ್ಣ ಗಿಡ ಮರವನ್ನು ಸಹ ಕಡಿಬೇಕು, ಬಡಿಬೇಕು ಅಂದಾಗ ಅವನಿಗೆ ಕೈ ಹಿಂದೆ ಹೋಗ್ಬೇಕು. ಯಾಕೆ ಸುಮ್ಮನೆ? ಒಂದು ಸಣ್ಣ ಪುಟ್ಟ ಗಿಡ ಕಾಲಡಿಯಲ್ಲಿ ಎದ್ದಿದೆ, ಮಿಡತೆ ಬಂದು ಕೂತಿದೆ, ಕುಡಿ ಕಡಿದು ಬಿಡಲೇ ಕೇಳ್ತಾ ಉಂಟದರತ್ತ. ಹಸಿರು ಕುಡಿಯ ಮೇಲೆ ಕುಳಿತು ಹಾಡ್ತದೆ, ಮಿಡತೆ ಕೇಳ್ತದೆ, ನನಗೆ ಚೂರು ಹಸಿವಿದೆ, ಸಣ್ಣ ಕುಡಿ ತಿನ್ನಲೆ ಅಂತ. ಆಗ್ಲೂ ಆ ಗ್ರಾಸ್ ಹೇಳ್ತದೆ ಗ್ರಾಸಪ್ಪರಿಗೆ, ಬೇಡಪ್ಪ, ಅಲ್ಲಾಡ್ತದೆ, ಅದು ಗಾಳಿಯಲ್ಲಿ ತನದಾಡ್ತದೆ, ಈಗ ತಾನೇ ಮೇಲೆದ್ದು ಬಂದಿದ್ದೇನೆ, ಒಂದೆರಡು ಗುಟುಕು ನೀರು ಕುಡಿದಿದ್ದೇನೆ, ಬೇಡಪ್ಪ ಅಂತದೆ. ಆಗ ಮಿಡತೆ ಬೇರೆಡೆ ಹಾರ್ತದೆ. ಇನ್ನೆಲ್ಲಿದೆ ಹೆಚ್ಚು ದಿನ ಬಂದದ್ದು, ಯಾರನ್ನು ತಿನ್ನಲಿ ನಾನು ಕಡಿಯಲಿ ಅಂತ. ಆದರೆ ದೇ ಮನುಷ್ಯ ಹೊರಂಗೊಟಾನ್ ಇದ್ದಾಗೆ ಓಡಿ ಬಂದವ, ಕಾಲಡಿಯಲ್ಲಿ ಬಂದ ಒಂದಿಷ್ಟು ನಿನ್ನೆ ತಾನೇ ಎದ್ದಿದೆ ಅಷ್ಟೇ, ಹಸಿರು ಕುಡಿ, ಮೃದುವಾದ ಮಿಡತೆಯೂ ಕಡಿಯದೆ ಬಿಟ್ಟು ಹೋದದ್ದು.
ಅಂತದ್ದನ್ನಿವ ಬುಲ್ಡೋಸರ್ ಆಗಿ ಎತ್ತಿ ತೆಗಿತಾನೆ. ಮತ್ತೆ ಅಲ್ಲಿ ಒಂದು ನೋಡಿ JCB ಇಂದ ಅದನ್ನು ಅಗೆಸ್ತಾನೆ. ಹೇಗಿದೆ ಅವನ ಕತೆ. ಇನ್ನು ಅದರ ಸಂತಾನ ಶೇಷ ಬೇರಿನ ಕುಡಿಯೂ ಅಡಿಯಲ್ಲಿ ಉಳಿಬಾರದು ಅಂತ. ಏನು ವಿಚಿತ್ರ. ಅದಕ್ಕೆ ಹೇಳ್ತಾನೆ ಭೀಷ್ಮ, ಚರಾಣ ಭೂತಾನಂ ಅಂತ. ಮನುಷ್ಯನ, ಪ್ರಾಣಿಗಳ, ಕ್ರಿಮಿಕೀಟಗಳ ಮಾತ್ರ ಮೇಲೆ ಅಲ್ಲ, ಸ್ಥಾವರಗಳ ಮೇಲೂ, ಮರಮಟ್ಟು ಗಿಡ ಜಾತಿಗಳ ಮೇಲೂ ಪ್ರೀತಿ. ಕಡಿಲಿಕ್ಕೆ, ಬಡಿಲಿಕ್ಕೆ, ಕೀಳ್ಲಿಕ್ಕೆ ಎಲ್ಲ ಬೇಸರ ಆಗಲಿ, ಇದರಲ್ಲಿ ಪಾಪ. ಅದು ಒಂದು ಜೀವ ಬದುಕಿ ಬರಲಿ. ನಮಗೇನದ್ರಿಂದ ಉಪತ್ತಲ್ಲ ಇಲ್ಲ, ಅಡ್ಡ ಆಗುವುದಿಲ್ಲ, ಉಪದ್ರವಕಾರಿ ಅಲ್ಲ. ಅದು ಆಗಲಿ ಅಂತೇಳಿ ಬಿಡುವ ರೀತಿ ನೋಡಿದ್ರೆ ಯಥಾರ್ಹ ಪೂಜಾಂಚ ತತ, ಅದರಲ್ಲಿ ಇರತಕ್ಕಂಥ ಭಗವಂತನ ವೈಭವಗಳಿಗೆ, ವಿಭೂತಿಗಳಿಗೆ ಪೂಜೆ, ಪುನಸ್ಕಾರ, ಗೌರವ, ಸಮ್ಮಾನಗಳು. ಪ್ರಾಣಿ ಪಕ್ಷಿಗಳಿಗೂ ಸಹ ಪ್ರೀತಿ ವಿಶೇಷಗಳನ್ನು ಹಂಚುವುದು ಬಲಿಹರಣಾದಿಗಳಿಂದ. ಅಲ್ಲಿರತಕ್ಕ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡುವ ರೀತಿ ಯಥಾರ್ಹ ಪೂಜಾಂಚ ತಥಾಕರುವ ಅನ್ನಂತೆ. ಹೀಗಾಗಿ ಮಾಡಿದ್ರೆ ಗೃಹಸ್ಥನಾದವನು ಗಾಳ ಕತೆ. ಅವನಲ್ಲಿ ಸಾವಿರಾರು ಜನರು ಊಟೋಪಚಾರಗಳಿಗೆಲ್ಲ ಇದ್ದಾರೆ. ಒಂದು ಗೃಹಸ್ಥ ಸಂಪಾದನೆ ಮಾಡಿಕೊಂಡು ಕಷ್ಟಪಟ್ಟು ಒಂದು ಮನೆ ಕಟ್ಟಿದ ಅಂದ್ರೆ ಒಂದು ಸಾವಿರಾರು ಇರುವೆಗಳು, ಜಿರಳೆಗಳು, ಮತ್ತಿತರ ಜೇಡ, ಹಲ್ಲಿ ಮುಂತಾದ ಕ್ರಿಮಿಕೀಟಗಳು, ಮತ್ತೆ ಒರಳೆಗಳು, ಅವುಗಳು ಇರ್ತವೆ ಒಟ್ಟಿಗೆ. ಇನ್ನಿತರ ಕೆಲವೆಲ್ಲ ಸುತ್ತಮುತ್ತಲು ಮರಮಟ್ಟುಗಳು, ಹುಲ್ಲು ಬಳ್ಳಿಗಳು, ಅದರಲ್ಲಿ ಮತ್ತೆ ಆ ಮರಮಟ್ಟುಗಳಲ್ಲಿ ಎಷ್ಟೋ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು, ಅವುಗಳ ಮನೆ ಮಠ ಮಂದಿರಗಳು, ಇವೆಲ್ಲ. ಹೀಗೆ ಇಷ್ಟೆಲ್ಲ ಒಬ್ಬ ಸಣ್ಣ ಲೆಕ್ಕದಲ್ಲಿ ಗೃಹಸ್ಥನಾದವ ಏನಲ್ಲಾದ್ರೂ ಒಂದು 25 ವರ್ಷದ ತನ್ನ 50 ವರ್ಷದ ಸರ್ವೀಸಿನಲ್ಲಿ ಒಂದು ಲಕ್ಷೋಪಲಕ್ಷ ಕೋಟಿಗಟ್ಟಲೆ ಜೀವಜಾತಿಗಳಿಗೆ ಅವನು ಇಂಬುದಾರನಾಗಿ, ಅವಕಾಶ ಕೊಟ್ಟವನಾಗಿ, ಅವುಗಳ ಅಭಿವೃದ್ಧಿಯಲ್ಲಿ, ಬೆಳವಣಿಗೆಯಲ್ಲಿ ಪಾಲುದಾರನಾಗಿ ಆ ಕೋಟಿಗಟ್ಟಲೆ ಪ್ರಾಣಿಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಅದರೊಳಗೆ ನಿಂತ ಭಗವಂತನ ರೂಪ ವಿಶೇಷಗಳಿಗೆ, ಕಾರುಣ್ಯಕ್ಕೆ ಪಾತ್ರನಾಗ್ತಾನೆ. ಇದು ಇವನ ಕಥೆ ಅಂತ. ಇಂಥ ದೊಡ್ಡ ಧರ್ಮ ರಾಜನಿಗೆ ಇಡೀ ದೇಶವೇ ಅವನದ್ದು. ಅಲ್ಲಿನ ಪ್ರಜೆಗಳು, ಅವರ ಮನೆಗಳು, ಅಲ್ಲಿನ ಮರಮಟ್ಟುಗಳು, ಅಲ್ಲಿನ ಪ್ರಾಣಿ ಪಕ್ಷಿಗಳು, ಅಲ್ಲಿನ ಕ್ರಿಮಿಕೀಟಗಳು, ಅಲ್ಲಿನ ಇಡೀ ಭಗವಂತನ ವೈಭವದ ವಿಶ್ವರೂಪಗಳು, ಇದಕ್ಕೆ ಪಾತ್ರನಾಗಿ ಅವನು ದೊಡ್ಡ ಮಟ್ಟಿನ ಗೃಹಸ್ಥ ಧರ್ಮದ ಫಲವನ್ನು ಅನುಭವಿಸ್ತಾನೆ. ಇಡೀ ದೇಶವನ್ನೊಂದು ಗೃಹ ಅನ್ನುತ್ತದೆ. ಹೀಗೆ ಇನ್ನೆಷ್ಟೋ ಆಶ್ರಮ ಧರ್ಮಗಳ ಫಲ ಆತನಿಗೆ ಇಲ್ಲಿ ಸಿಗ್ತದೆ ಎನ್ನುವುದನ್ನು ಮತ್ತಷ್ಟು ಮಾತುಗಳಿಂದ ಭೀಷ್ಮರು ಧರ್ಮರಾಜನಿಗೆ ಈ ಧರ್ಮಾಂತರದ ಚಿಂತನೆಯನ್ನು ಉಲ್ಲೇಖ ಮಾಡುತ್ತಾರೆ. ಅದರ ಲಕ್ಷಣಗಳು ಹೇಗಿರ್ತವೆ, ಇದೆಲ್ಲ ಬಂದಿರತಕ್ಕಂತಹ ಗುಣಲಕ್ಷಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದಷ್ಟು ಮಟ್ಟಿನಲ್ಲಿ ಸಾಮಾನ್ಯ ರೀತಿಯಲ್ಲಿ ಆದರೂ ಅಂತ ಫಲಕ್ಕೆ ನಾವು ಪಾತ್ರರಾಗಲಿಕ್ಕೆ ಬರುತ್ತದೆ ಎನ್ನುವ ನೆಲೆಯಲ್ಲಿ ಧರ್ಮರಾಜ ಕೇಳಲಿಕ್ಕೆ ಹೋಗಿ ನಮಗೆ ಕೇಳುವಂತಾಯಿತು ಎನ್ನುವುದೇ ಸಂತೋಷ. ಆ ನೆಲೆಯಲ್ಲಿ ಭೀಷ್ಮ ಸಾಮಾನ್ಯ ಚಿಂತನೆಯನ್ನು ಕೊಟ್ಟಿದ್ದ. ಅದನ್ನು ಮತ್ತೆ ಕೇಳುವ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.